ನಮಸ್ಕಾರ ವೀಕ್ಷಕರೇ, ಈ ನ್ಯೂಸ್ನ ವಾರ್ತೆಗಳಿಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದಂತೆ ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ. ರಾಜ್ಯಪಾಲರ ನಡೆಯನ್ನ ಕಾಯ್ದು ನೋಡ್ತೇವೆ. ಅವರ ನಿರ್ಣಯವನ್ನು ನೋಡಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ. ಗೃಹ ಸಚಿವ ಜಿ ಪರಮೇಶ್ವರ್. ರಮೇಶ್ ಜಾರಕಿಹೊಳಿ ಶಾಸಕ ಯತ್ನಾಳ್ ಪಾದಯಾತ್ರೆಗೆ ಯಾವುದೇ ಅಭ್ಯಂತರವಿಲ್ಲ. ಬೇರೆ ಸಂಪನ್ಮೂಲದ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿರುವ ಡಿಸಿಎಂ ನೀರು ಅತ್ಯಮೂಲ್ಯ ಸಂಪನ್ಮೂಲ ಎಂಬುದನ್ನು ಮರೆತಿದ್ದಾರೆ. ಜನೌಷಧಿ ಕೇಂದ್ರದ ಸೇವೆ ಸ್ಥಗಿತಗೊಳಿಸಿ ರಾಜ್ಯ ಸರ್ಕಾರ ಬಡವರ ಮೇಲೆ ಅನ್ಯಾಯ ಮಾಡುತ್ತಿದೆ. ಬಿವೈ ವಿಜಯೇಂದ್ರ. ಬೆಳಗಾವಿಯಲ್ಲಿ ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲ ಸೇವೆ ಸ್ಥಗಿತಗೊಳಿಸಿದ ಬಿಮ್ಸ್ನ ಕಲಿಕಾ ವೈದ್ಯರು ಹೆಚ್ಚಿನ ಶುಲ್ಕ ಭರಿಸಿಕೊಂಡು ಗೌರವಧನ ಹೆಚ್ಚಿಸಿದ ಸರ್ಕಾರದ ಧೋರಣೆಗೆ ತೀವ್ರ ಖಂಡನೆ. ಶೀಘ್ರದಲ್ಲೇ ಗೌರವಧನ ಹೆಚ್ಚಿಸದಿದ್ದರೆ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ. ಬಿಜೆಪಿಯವರು ಸರ್ಕಾರದ ಬದಲು ರಾಜ್ಯ ಹಾಗೂ ಜನರಿಗಾಗಿ ಪಾದಯಾತ್ರೆ ಮಾಡಿದ್ರೆ ಒಳ್ಳೆಯದಾಗ್ತಿತ್ತು. ಅವರದ್ದು ದುರುದ್ದೇಶದ ಪಾದಯಾತ್ರೆ. ಸಿದ್ದರಾಮಯ್ಯನವರಂತಹ ಸಿಎಂ ಅವರನ್ನ ನೋಡೋದಕ್ಕೂ ಸಿಗೋದಿಲ್ಲ. ಬಿಜೆಪಿ ಹಾಗೂ ಜೆಡಿಎಸ್ನವರು ಸೈಟ್ ವಿಚಾರವನ್ನ ಮತ್ತೊಮ್ಮೆ ತೆರೆದು ನೋಡಲಿ. ಶಾಸಕ ವಿನಯ್ ಕುಲಕರ್ಣಿ. ಗಡಿಯಲ್ಲಿ ಮತ್ತೊಂದು ರಕ್ತ ಚರಿತ್ರೆ. ರಾತ್ರಿ ಮೆಷಿನ್ ರಿಪೇರಿಗೆ ಹೋದವ ಬೆಳಗ್ಗೆ ಶವವಾಗಿ ಪತ್ತೆ. ಅನಂತಪುರ ಗ್ರಾಮದಲ್ಲಿ ಪತ್ತೆಯಾಯಿತು ಮತಬಾವಿಯ ಅಪ್ಪಾಸಾಬ್ ಕಾಂಬ್ಳೆ ಶವ. ಕೊಲೆ ಆರೋಪಿ ಪತ್ತೆಗೆ ಜಾಲ ಬೀಸಿದ ಅಥಣಿ ಪೊಲೀಸರು. ರಾತ್ರೋರಾತ್ರಿ ಮನೆಯಲ್ಲಿದ್ದ ಸಿಲಿಂಡರ್ ಬ್ಲಾಸ್ಟ್. ಸ್ವಲ್ಪದರಲ್ಲೇ ಬಚಾವಾದ ಕುಟುಂಬಸ್ಥರು. ಬೆಳಗಾವಿಯ ಮಾರುತಿನಗರದಲ್ಲಿ ನಡೆದ ಘಟನೆಯಲ್ಲಿ ಸಂಪೂರ್ಣ ಮನೆ ಸುಟ್ಟು ಭಸ್ಮ. ಬೀದಿಗೆ ಬಂದ ಕೂಲಿ ಕೆಲಸಗಾರನ ಕುಟುಂಬ. ವಾರ್ತೆಗಳ ವಿವರ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಡಿ ಎಂದು ನಾವು ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಮನವಿ ಮಾಡಿದ್ದೇವೆ. ಆದರೆ ರಾಜ್ಯಪಾಲರು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡೋಣ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಡಿ ಎಂದು ಮನವಿ ಮಾಡಿದ್ದೇವೆ. ರಾಜ್ಯಪಾಲರು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡೋಣ. ತೀರ್ಪು ಆದ ಮೇಲೆ ಅದನ್ನೆಲ್ಲ ಯೋಚನೆ ಮಾಡುವುದು. ತೀರ್ಪು ಮೊದಲು ಆಗಲಿ, ಆದ ಮೇಲೆ ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡುತ್ತೇವೆ. ಗವರ್ನರ್ ಸಹ ಅದರ ಆಧಾರದ ಮೇಲೆ ತೀರ್ಮಾನ ಮಾಡ್ತಾರಾ ಎಂದು ಪ್ರಶ್ನಿಸಿದರು. ಪ್ರಾಸಿಕ್ಯೂಷನ್ಗೆ ಕೊಡಬೇಡಿ ಎಂದು ನಾವು ಅಡ್ವೈಸ್ ಮಾಡಿದ್ದೇವೆ. ಅವರು ಏನು ನಿರ್ಧಾರ ಕೈಗೊಂಡಿಲ್ಲ. ನಾವು ಕಾದು ನೋಡುತ್ತೇವೆ. ಅವರು ಹೇಗೆ ಕಾದು ನೋಡ್ತಾರೋ ಹಾಗೆಯೇ ನಾವು ಕಾದು ನೋಡುತ್ತೇವೆ ಎಂದರು. ತೀರ್ಪು ಆದ್ಮೇಲೆ ತಾನೇ ಅದೆಲ್ಲ ಯೋಚನೆ. ತೀರ್ಪು ಮೊದಲು ತೀರ್ಪು ಆಗಿದೆ. ತೀರ್ಪು ಆದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾವುಗಳು ಚರ್ಚೆ ಮಾಡ್ತೀವಿ. ಗವರ್ನರು ಕೂಡ ಅದರ ಆಧಾರದ ಮೇಲೆ ಏನ್ ತೀರ್ಮಾನ ತಗೊಳ್ತಾರೋ ಅಥವಾ ಅದನ್ನ ಹೊರತುಪಡಿಸಿ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ನಾವು ಒಂದಕ್ಕೊಂದಕ್ಕೆ ಲಿಂಕ್ ಮಾಡೋದಕ್ಕೆ ನಾವು ಹೋಗಿದ್ವಿ. ಅವರು ಅವ್ರಿಗೆ ಬಿಟ್ಟಿವಿ. ಗವರ್ನರ್ ಆಫೀಸಿಗೆ ಬಿಟ್ಟರು. ಇಲ್ಲ, ನಾವು ಹೇಳಿದೀವಲ್ಲ, ಗವರ್ನರ್ ಆಫೀಸನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನೋದನ್ನ ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೆ ಇದೀವಿ. ನಾವು ಅವರ ಶೋಕಾಸ್ ನೋಟಿಸ್ಗೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ. ಇದು ತಪ್ಪು ನೀವು ಮಾಡಿರೋದು ಸರಿ ಇಲ್ಲ, ವಾಪಸ್ ತಗೊಳ್ಳಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡಿದ್ವಿ. ಪ್ರಾಸಿಕ್ಯೂಷನ್ ಕೊಡ್ಲೂಬೇಡಿ, ರಿಜೆಕ್ಟ್ ಮಾಡಿದ್ದನ್ನು ಅಡ್ವೈಸ್ ಮಾಡಿದ್ವಿ. ಅದ್ರ ಬಗ್ಗೆ ಅವ್ರೇನು ನಿರ್ಣಯ ತಗೊಂಡಿಲ್ಲ ಇದುವರೆಗೆ. ಕಾದ್ ನೋಡ್ತೇವೆ ನಾವು. ಅವ್ರೇನ್ ಕಾದ್ ನೋಡ್ತಾವ್ರೆ, ನಾವು ಕಾದ್ ನೋಡ್ತೀವಿ. ಛಲವಾದಿ ನಾರಾಯಣ್ ಸ್ವಾಮಿಗೆ ಪ್ರೋಟೋಕಾಲ್ ನೀಡಿಲ್ಲ ಎಂಬ ಆರೋಪಕ್ಕೆ ಅವರಿಗೆ ಏನು ಕೊಡಬೇಕು? ನಮ್ಮ ಪ್ರೋಟೋಕಾಲ್ ಪ್ರಕಾರ ಡಿಪಿಆರ್ ನವರು ನಿರ್ದಿಷ್ಟವಾಗಿ ಮಾಡಿರುತ್ತಾರೆ. ನನಗೋಸ್ಕರ ಆಗಲಿಯ, ನಾರಾಯಣ್ ಸ್ವಾಮಿ ಅವರಿಗೋಸ್ಕರವಾಗಲಿಯ ನಿಯಮ ಇಲ್ಲ. ಮೇಲ್ಮನೆ ವಿಪಕ್ಷ ನಾಯಕರಿಗೆ ಏನು ಕೊಡಬೇಕು ಅದನ್ನ ಕೊಡುತ್ತಾರೆ. ಇನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರು. ನಾನು ಅವರಿಗೆ ಸೂಚನೆ ಕೊಡುತ್ತೇನೆ ಎಂದರು. ಅವರಿಗೆ ಏನ್ ಕೊಡ್ಬೇಕು? ನಮ್ಮ ಪ್ರೋಟೋಕಾಲ್ ಡಿಪಿಆರ್ನವರು ನಿರ್ದಿಷ್ಟವಾಗಿ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. ನನಗೋಸ್ಕರ ಮಾಡಲ್ಲ, ನಾರಾಯಣ ಸ್ವಾಮಿಗೋಸ್ಕರ ಮಾಡಲ್ಲ. ಅವರಿಗೀಗ ಅಪ್ಪರ್ ಹೌಸ್ ಅಪೋಸಿಷನ್ ಲೀಡರ್ಗೆ ಏನ್ ಕೊಡ್ಬೇಕು ಅಂತ ಡಿಫೈನ್ ಮಾಡಿದ್ದಾರೆ. ಕೊಡ್ತಾರೆ. ಗೊತ್ತಿಲ್ಲ ಇನ್ನು ಅಂತ ಹೇಳಿದ್ರೆ ನಾನು ಅವರಿಗೆ ಸೂಚನೆ ಕೊಡ್ತೇನೆ. ರಮೇಶ್ ಜಾರಕಿಹೊಳಿ ಶಾಸಕ ಯತ್ನಾಳ್ ಪಾದಯಾತ್ರೆಗೆ ತಮ್ಮಿಂದ ಯಾವುದೇ ಅಭ್ಯಂತರ ಇಲ್ಲ. ಪಾದಯಾತ್ರೆಯಿಂದ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಬರಲಿದೆ. ಅವರು ಪಾದಯಾತ್ರೆ ಮಾಡಿದ್ರೆ ಪಕ್ಷಕ್ಕೆ ಪೂರಕವಾಗಿರಬೇಕು ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ.
ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ, ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಗೆ ನನ್ನ ಅಭ್ಯಂತರವಿಲ್ಲ. ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದು ನನ್ನ ಕರ್ತವ್ಯವಾಗಿದೆ. ಯಾವುದೇ ಚಟುವಟಿಕೆಗಳು ಪಕ್ಷಕ್ಕೆ ಪೂರಕ. ಸಂಘಟನೆಗೆ ಇನ್ನಷ್ಟು ಶಕ್ತಿ ತುಂಬಬೇಕು. ಕೇಂದ್ರದ ನಾಯಕತ್ವ ಅನುಮತಿ ನೀಡಿದರೆ ಪಾದಯಾತ್ರೆ ಆಯೋಜಿಸಲಿ ಎಂದು ಹೇಳಿದರು. ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಯೊಬ್ಬರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ರಾಜ್ಯದ ಅಧ್ಯಕ್ಷ ಆದಾಗಿಲಿಂದನೂ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ, ಸತತವಾಗಿ ಮಾಡ್ಕೊಂಡು ಬಂದಿದ್ದೇನೆ. ಇನ್ನು ಕೆಲವರು ಪಾದಯಾತ್ರೆ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಪಕ್ಷಕ್ಕೆ ಶಕ್ತಿ ಸಿಗ್ತದೆ ಅಂತ ಹೇಳಿದ್ರೆ ಕೇಂದ್ರದ ವರಿಷ್ಠರು ಸಮ್ಮತಿಯನ್ನು ಕೊಡ್ತಾರೆ. ಅದ್ರ ಬಗ್ಗೆ ನಂದು ಯಾವುದೇ ರೀತಿ ತಕರಾರಿಲ್ಲ. ಅದು ನಂದು ಯಾವುದೇ ರೀತಿ ತಕರಾರಿಲ್ಲ. ಕೇಂದ್ರದ ವರಿಷ್ಠರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದರೆ ವರಿಷ್ಠರು ಅದಕ್ಕೆ ಅನುಮತಿ ಕೊಟ್ಟರೆ ಮಾಡೋದಕ್ಕೆ ಅವರು ಕೂಡ ಸ್ವತಂತ್ರ ಇದ್ದಾರೆ. ಆದರೆ ಏನೇ ಮಾಡಿದ್ರು ಸಹ ಅದು ಪಕ್ಷಕ್ಕೆ ಪೂರಕವಾಗಿರಬೇಕು, ಸಂಘಟನೆಗೆ ಲಾಭ ಆಗಬೇಕು ಅನ್ನುವ ಸದುದ್ದೇಶ ಇದ್ರೆ ಸಾಕು, ಅಷ್ಟು ಮಾತ್ರ ನಾನು ಹೇಳ್ತೇನೆ. ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಗೆ ಅಭ್ಯರ್ಥಿ ಹೊಂದಾಣಿಕೆ ವರಿಷ್ಠರ ವಿವೇಚನೆಗೆ ಬಿಟ್ಟಿದ್ದು. ಈ ಕ್ಷೇತ್ರವನ್ನ ಹಿಂದೆ ಪ್ರತಿನಿಧಿಸಿದ್ದ ಸಿಪಿ ಯೋಗೇಶ್ವರ್ ತಮ್ಮದೇ ಆದ ಹಿಡಿತ ಶಕ್ತಿ ಹೊಂದಿದ್ದಾರೆ. ಆದರೆ ಜೆಡಿಎಸ್ನ ಎಚ್.ಡಿ. ಕುಮಾರಸ್ವಾಮಿ ಆಯ್ಕೆಯಾದ ಕ್ಷೇತ್ರ ಎನ್ನುವುದು ಮರೆಯಬಾರದು ಎಂದರು. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರು ಕೂಡ ಒಬ್ರು ಆಕಾಂಕ್ಷಿಗಳು ಅಂತೇಳಿ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯಗಳನ್ನ. ಅದು ತಪ್ಪು ಅಂತನೂ ಕೂಡ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರದೇ ಆದಂತ ಒಂದು ಹಿಡಿತವನ್ನ ಹಿಡ್ಕೊಂಡಿದ್ದಾರೆ, ಅವರದೇ ಆದಂತ ಬೆಂಬಲಿಗರಿದ್ದಾರೆ. ಪಕ್ಷದ ಜೊತೆಗೆ ಅವರದೇ ಆದಂತ ಒಂದು ಶಕ್ತಿನೂ ಕೂಡ ಆ ಕ್ಷೇತ್ರದಲ್ಲಿದೆ. ಆದರೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಒಟ್ಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಜೆಡಿಎಸ್ ಪಕ್ಷ ಮಾನ್ಯ ಕುಮಾರಸ್ವಾಮಿ ಅವರು ಶಾಸಕರಾಗಿ ಅಲ್ಲಿ ಆಯ್ಕೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ಮಾಡಿ. ಇಷ್ಟು ಮಾತ್ರ ಹೇಳ್ತೇನೆ, ಎಚ್.ಡಿ. ಕುಮಾರಸ್ವಾಮಿ ಅವರು ಗೆದ್ದಂತ ಕ್ಷೇತ್ರ, ಅದು ಜೆಡಿಎಸ್ ಪಕ್ಷ ಗೆದ್ದಂತ ಕ್ಷೇತ್ರ. ಹಾಗಾಗಿ ದೆಹಲಿ ಮಟ್ಟದಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಅಲ್ಲಿವರೆಗೂ ಎಲ್ಲರೂ ಕೂಡ ಸಮಾಧಾನದಲ್ಲಿರ್ಬೇಕು ಅಂತಕ್ಕಂಥದ್ದು ಎಲ್ಲವೂ ಸರಿ. ಅದು ಕೂತು ಚರ್ಚೆ ಮಾಡ್ತೇವೆ. ಒಂದು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಲೋಕಸಭಾ ಚುನಾವಣೆಯನ್ನು ಒಟ್ಟಾಗಿ ಎದುರಿಸಿದ್ದೇವೆ. ಈ ಒಂದು ವಿಧಾನಸಭೆ ಉಪಚುನಾವಣೆ ಬರ್ತದೆ, ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಸಮಿತಿನೂ ಕೂಡ ಮಾಡಿದ್ವಿ. ಅಶ್ವಥ್ ನಾರಾಯಣ ಕೂಡ ಅಭಿಪ್ರಾಯಗಳನ್ನು ಪಡೆದುಕೊಂಡಿದ್ದಾರೆ. ಅದ್ರ ಬಗ್ಗೆ ಏನೇನು ಸಮಿತಿಯಲ್ಲಿ ವರದಿ ಬಂದಿದೆ ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ನಾನು ಕೂಡ ಅಶ್ವಥ್ ನಾರಾಯಣ ಹತ್ರ ಚರ್ಚೆ ಮಾಡ್ತೇನೆ, ವರಿಷ್ಠರ ಗಮನಕ್ಕೂ ಕೂಡ ತರ್ತೇನೆ. ಜನೌಷಧಿ ಕೇಂದ್ರಗಳ ಮೂಲಕ ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಮಾತ್ರೆ ಸಿಗುತ್ತಿವೆ. ಸಾಕಷ್ಟು ಜನರು ಪ್ರಯೋಜನ ಪಡೆದು ಪ್ರಧಾನಿ ನರೇಂದ್ರ ಮೋದಿಯವರ ಈ ಉಪಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಏನೋ ಒಂದು ಕಾರಣ ಹೇಳಿ ಜನೌಷಧಿ ಕೇಂದ್ರಗಳನ್ನ ಬಡವರಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಎಂದು ಎಚ್ಚರಿಸಿದರು. ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನ ತುಳಿತಾ ಇರತಕ್ಕಂಥದ್ದು ದುರಂತ. ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ. ಕೈಗೆಟಕುವ ದರದಲ್ಲಿ ಇವತ್ತು BP ಇರ್ಬೋದು, ಶುಗರ್ ಇರ್ಬೋದು, ಜನರಿಕ್ ಮೆಡಿಸಿನ್ಸ್ಗಳು ಬಡವರಿಗೆ ಎಷ್ಟು ಒಳ್ಳೆ ರೀತಿ ಸಿಗ್ತಾ ಇದೆ. ಅದ್ರ ಜೊತೆಲಿ ಅವರು ಕೂಡ ಏನ್ ಕೊಡ್ಬೇಕು ಜೋಡಿಸ್ಲಿ, ಆದ್ರೆ ಅದು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ. ಇರುವಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಔಷಧಿಗಳು ಕೊರತೆ ಇರತಕ್ಕಂಥದ್ದು, ಬಟ್ ಇಂತ ಒಂದು ಇದು ರಾಜಕೀಯವಾಗಿನೇ ಬೇಕು ಅಂತ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ನೆನ್ನೆ ನಾನು ಹೊಸಪೇಟೆಗೆ ಹೋಗಿದ್ದೆ. ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ, ಇವತ್ತು ಕಳೆದ 1 ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವುದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಹೊರಬೇಕು. ಕಳೆದ ಬಾರಿ ಬರದಿಂದ ನಷ್ಟ ಅನುಭವಿಸಿದ ರೈತರು ಈ ಬಾರಿ ಮಾನವ ನಿರ್ಮಿತ ತಪ್ಪಿನಿಂದ 4 ಜಿಲ್ಲೆಗಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದು ಬೆಳೆಯೂ ಸಿಗುವುದಿಲ್ಲವೆಂದು ಕಂಗಾಲಾಗಿದ್ದಾರೆ. ಪ್ರತಿ ಹೆಕ್ಟರ್ಗೆ 50,000 ರೂಪಾಯಿ ಪರಿಹಾರ ಘೋಷಿಸಿ ಸರ್ಕಾರವೇ ಈ ನಷ್ಟ ತುಂಬಿ ಕೊಡಬೇಕು ಎಂದು ಬಿವೈ ವಿಜಯೇಂದ್ರ ಆಗ್ರಹಿಸಿದರು. ತುಂಗಭದ್ರಾ ಯೋಜನೆಯ ಕೇಂದ್ರ ವಲಯಕ್ಕೆ 1 ವರ್ಷದಿಂದ ಮುಖ್ಯ ಇಂಜಿನಿಯರ್ ನೇಮಕವಾಗಿಲ್ಲ, ಸರಿಯಾಗಿ ನಿರ್ವಹಣೆಯಾಗಿಲ್ಲ. ಈ ಲೋಪ ಸರಿಪಡಿಸಿಕೊಳ್ಳಲು ಸಲಹೆ ನೀಡಿದರೆ ಪ್ರತಿಪಕ್ಷಗಳು ರಾಜಕೀಯ ಮಾಡುತ್ತಿವೆ ಎನ್ನುತ್ತಿದ್ದಾರೆ. ತುಂಗಭದ್ರಾ ಮಂಡಳಿ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಈ ಅವಘಡಕ್ಕೆ ಕೇಂದ್ರವೇ ಹೊಣೆ ಎಂದು ಪ್ರತ್ಯಾರೋಪ ಮಾಡುತ್ತಿದ್ದಾರೆ.
ಅಣೆಕಟ್ಟಿನ 17ರಿಂದ 33 ಕ್ರಸ್ಟ್ ಗೇಟ್ಗಳ ನಿರ್ವಹಣೆ ರಾಜ್ಯ ಸರ್ಕಾರದ್ದಾಗಿದೆ. ಕೇಂದ್ರ ಅಧೀನದ ತುಂಗಭದ್ರಾ ಮಂಡಳಿ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಸುರಕ್ಷತೆಯ ಬಗ್ಗೆ ಮಾಡಿದ ಶಿಫಾರಸುಗಳನ್ನು ನಿರ್ಲಕ್ಷಿಸಿದವರು ಯಾರು ಎಂದು ಮರು ಪ್ರಶ್ನಿಸಿದರು. ಜಲ ಸಂಪನ್ಮೂಲ ಖಾತೆ ಹೊಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಬಿಟ್ಟು ಇಲಾಖೆಯ ಬಗ್ಗೆ ಆಸಕ್ತಿಯೇ ಇಲ್ಲ. 1.5 ವರ್ಷ ಕಳೆದರೂ ಇಲಾಖೆ ಪ್ರಗತಿ ಪರಿಶೀಲನೆ ಮಾಡಿಲ್ಲ. ಬೇರೆ ಸಂಪನ್ಮೂಲದ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ. ಅತ್ಯಮೂಲ್ಯ ಸಂಪನ್ಮೂಲ ಎನ್ನುವುದು ಕಡೆಗಣಿಸಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ನಾನು ಕೂಡ ಹೇಳಿದ್ದೇನೆ, ಎಲ್ಲೋ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರು ಇವತ್ತು ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾರೆ. ಜಲದ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ, ರೈತರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು ಕಡೆ ಪರಮೇಶ್ವರ್ ಅವರು ಹೇಳ್ತಾರೆ, ಅಲ್ಲಿ ಪಾಪ ಪರಶುರಾಮರು ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಇವತ್ತಿಗೂ ಪರಿಹಾರ ಕೊಟ್ಟಿಲ್ಲ. ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ಆದ್ಯತೆ ಏನು ಅಂತಕ್ಕಂಥದ್ದು ರಾಜ್ಯ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜನೌಷಧಿ ಕೇಂದ್ರದ ಬಗ್ಗೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಕಲಿಕಾ ವೈದ್ಯರ ಸ್ಟೈಫಂಡ್ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಇಂದು ಬೆಳಗಾವಿ ಬಿಮ್ಸ್ನ ವಿದ್ಯಾರ್ಥಿಗಳು ತುರ್ತು ಸೇವೆಯನ್ನ ಹೊರತುಪಡಿಸಿ ಬಾಕಿ ಸೇವೆಗಳಿಂದ ದೂರ ಉಳಿದು ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಬೆಳಗಾವಿಯ ಬಿಮ್ಸ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಲಿಕಾ ವಿದ್ಯಾರ್ಥಿಗಳು ಇಂದು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಒತ್ತಾಯಿಸಿ ತುರ್ತು ಸೇವೆಯನ್ನ ಹೊರತುಪಡಿಸಿ ಬಾಕಿ ಸೇವೆಗಳಿಂದ ದೂರ ಉಳಿದು ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಅನ್ಯ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಕಲಿಕಾ ವೈದ್ಯ ವಿದ್ಯಾರ್ಥಿಗಳಿಂದ ಶುಲ್ಕವನ್ನ ಹೆಚ್ಚಿಗೆ ಪಡೆಯಲಾಗುತ್ತಿದೆ. ಆದರೆ ಅತಿ ಕಡಿಮೆ ಸ್ಟೈಫಂಡ್ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಜೂನಿಯರ್ ವೈದ್ಯರಿಗೆ ಯಾವುದೇ ಸೇವಾ ಭದ್ರತೆ ಇಲ್ಲ. ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸರ್ಕಾರ ಶೀಘ್ರದಲ್ಲೇ ನಮ್ಮ ಬೇಡಿಕೆಯನ್ನ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಪ್ರತಿಭಟನಾ ನಿರತ ವೈದ್ಯ ಡಾಕ್ಟರ್ ಮಂಜುನಾಥ್ ಎಚ್ಚರಿಕೆ ನೀಡಿದರು. ಉದ್ದೇಶ ಏನಂತಂದ್ರೆ ಒಂದು ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಫಾರ್ ಸ್ಯಾಲರಿ ಹೈಕ್. ಇಲ್ಲಿ ಇದಕ್ಕೆ ಕಾರಣ ಏನಂತಂದ್ರೆ ಎಲ್ಲ ರಾಜ್ಯದಲ್ಲೆಲ್ಲ ಇನ್ನೂ ಕಮ್ಮಿ ಸ್ಯಾಲರಿ ಕಂಪೇರ್ ಮಾಡಿದ್ರೆ ನಮ್ಗೆ ಇನ್ನೂ ಸ್ಯಾಲರಿ ಕಮ್ಮಿ ಕೊಡ್ತಾ ಇದಾರೆ. ಬೇರೆದ್ರಲ್ಲಿ 80ರಿಂದ 1 ಲಕ್ಷವರೆಗೂ ಕೊಡ್ತಾ ಇದಾರೆ. ನಮ್ದ್ರಲ್ಲಿ ಇನ್ನೂ 40-45 ಸಾವಿರ 5-6 ವರ್ಷದಿಂದ ಇನ್ನೂ ನಡೀತಾ ಇದೆ. ಯಾವ್ದು ಹೈಕ್ ಆಗಿಲ್ಲ. ಹೊರತು ಹೊರಗಡೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗ್ಲಿ, ನಮ್ ಎಕ್ಸ್ಪೆನ್ಸಸ್ ಆಮೇಲೆ ನಮ್ ಫೀಸ್ ಆಗ್ಲಿ ಅದರದ್ದು ಇನ್ನೂ ಹೈಕ್ ಮಾಡಿದ್ದಾರೆ. ಹೊರತು ನಮ್ದು ಸ್ಯಾಲರಿ ಅಷ್ಟಕ್ಕಷ್ಟೇ ಇದೆ. ಅದಕ್ಕೋಸ್ಕರನೇ ನಾವು ಇದನ್ನ ಸ್ಟ್ರೈಕ್ ಮಾಡ್ತಾ ಇದೀವಿ. ಇದು ಇಲ್ಲಷ್ಟೇ ಅಲ್ಲ, ಎಲ್ಲಾ ಕಡೆ ನಡೀತಾ ಇದೆ. ಎಲ್ಲಾ ಮೆಡಿಕಲ್ ಕಾಲೇಜ್ ಅಲ್ಲಿ, ವೈದ್ಯಕೀಯ ಕಾಲೇಜ್ ಎಲ್ಲಾ ಕಡೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಇದು ಹೀಗೆ ಹೋರಾಡ್ತಿರುತ್ತೆ, ಇನ್ನೂ ಆಗ್ತಾ ಇರುತ್ತೆ ಅಂಟಿಲ್ ವಿ ಗೆಟ್ ದ ರೆಸ್ಪಾನ್ಸ್ ಗವರ್ಮೆಂಟ್ ಕಡೆಯಿಂದ. ಎಲ್ಲಾ PGs ಇದೀವಿ ನಾವು ಇಲ್ಲಿ. ಮೋಸ್ಟ್ ಇಲ್ಲಿ ಬಂದಿರೋ ಎಲ್ಲ ಆನ್ ಡ್ಯೂಟಿ ಅವರು ಇದಾರೆ. ಎಮರ್ಜೆನ್ಸಿ ಒಂದು ನಾವು ಇನ್ನೂ ಯಾವ್ದು ಇದು ಬರ್ಲಾರ್ದಂಗೆ, ಪ್ರಾಬ್ಲಮ್ ಬರ್ಲಾರ್ದಂಗೆ ಇದು ಮಾಡ್ತಿದೀವಿ. ಎಮರ್ಜೆನ್ಸಿ ಕಂಡೀಷನ್ಸ್ ಎಲ್ಲ ನೋಡ್ತಾ ಇದೀವಿ. ಬಟ್ ಎಲೆಕ್ಟಿವ್ ಆಗ್ಲಿ ಅಥವಾ ಮಿಕ್ಕಿದ ಕೇಸಸ್ OPD ಎಲ್ಲ ಶಟ್ ಡೌನ್ ಮಾಡಿದೀವಿ ನಾವು. ಜಸ್ಟ್ ನಾವು ಪ್ರೊಟೆಸ್ಟ್ ಇದಕ್ಕೆ. ಈ ಸಂದರ್ಭದಲ್ಲಿ ಬಿಮ್ಸ್ನ ಕಲಿಕಾ ವೈದ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಸಿಎಂ ಸಿದ್ದರಾಮಯ್ಯನವರು ಮೂಡಾ ಹಗರಣದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ನಡೆಸಿದ್ವು. ಆದರೆ ಸಿದ್ದರಾಮಯ್ಯನವರಿಗೆ ಮೂಡಾ ಸೈಟ್ ಕೊಟ್ಟಿದ್ದೇ ಬಿಜೆಪಿಯವರು ಎಂದು ಶಾಸಕ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಚೆನ್ನಮ್ಮನ ಕಿತ್ತೂರಿನಲ್ಲಿ ಮಾತನಾಡಿದ ಶಾಸಕ ವಿನಯ್ ಕುಲಕರ್ಣಿ, ಬಿಜೆಪಿಯವರು ದೇಶ, ರಾಜ್ಯ ಹಾಗೂ ಜನರಿಗಾಗಿ ಪಾದಯಾತ್ರೆ ಮಾಡಿದರೆ ಒಳ್ಳೆಯದಾಗುತ್ತಿತ್ತು. ಅವರದ್ದು ದುರುದ್ದೇಶದ ಪಾದಯಾತ್ರೆಯ. ಸಿದ್ದರಾಮಯ್ಯನವರಂತಹ ಸಿಎಂ ಅವರು ಹೋರಾಟದ ಮುಖಾಂತರ ಬಂದವರು ಎಂದರು. ಸಿದ್ದರಾಮಯ್ಯನವರಿಗೆ ಅಭಿವೃದ್ಧಿ ಪರ ಕಾಳಜಿ ಇದೆಯಾ? ನಾನು ಹಿಂದೆ ಅವರ ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡಿದವನು. ಅವರನ್ನ ಹತ್ತಿರದಿಂದ ಬಲ್ಲೆಯ. ಅವರ ಮೇಲೆ ಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ. ಸಿದ್ದರಾಮಯ್ಯನವರಿಗೆ 2021ರಲ್ಲಿ ಮೂಡಾ ಸೈಟ್ ಕೊಟ್ಟಿದ್ದೆ ಬಿಜೆಪಿಯವರು. ಅದೇ ರೀತಿ ಬಿಜೆಪಿ ಹಾಗೂ ಜೆಡಿಎಸ್ ನವರ ಸೈಟ್ ವಿಚಾರವನ್ನ ಒಮ್ಮೆ ತೆರೆದು ನೋಡಬೇಕು. ಅದನ್ನ ನೋಡಿದರೆ ಯಾರು ಎಷ್ಟು ಸೈಟ್ ತೆಗೆದುಕೊಂಡಿದ್ದಾರೆ ಎಂಬುದು ಗೊತ್ತಾಗುತ್ತದೆ. ಉಳಿದಂತೆ ವಾಲ್ಮೀಕಿ ಹಗರಣವನ್ನ ನಮ್ಮ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಎಂದು ಹೇಳಿದರು.
ಪಾಪ ಈ ರಾಜ್ಯಕ್ಕೆ ಈ ದೇಶಕ್ಕೆ ಜನರಿಗೆ ಒಳ್ಳೇದಕ್ಕಾಗಿ ಪಾದಯಾತ್ರೆ ಮಾಡಿದ್ರೆ ಒಳ್ಳೇದು. ಅವ್ರದ್ದು ಉದ್ದೇಶಗಳ ಬೇರೆ ಇರ್ತವೆ, ದುರುದ್ದೇಶದ ಪಾದಯಾತ್ರೆ ಅದಷ್ಟೇ. ಅದ ಉದ್ದೇಶ ಸರಿ ಅಂತದಲ್ಲ. ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಅವ್ರು ಏನದಾರ ಇವತ್ತಿನ ಮಠ ನಾ ಕಂಡಂತ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಅವರಂತ ಮುಖ್ಯಮಂತ್ರಿ ನಾವು ಇನ್ನೊಂದ್ಸಲ ನೋಡಕ್ ಹೋಗಲ್ಲ. ಇವತ್ತು ಅವ್ರು ಮಾಡಿದಂತ ಕೆಲಸಗಳಾಗ್ಲಿ, ಜನಪರ, ಹಿಂದುಳಿದವರ ಪರ ಸಾಕಷ್ಟು ಒಂದು ಹೋರಾಟದ ಮುಖಾಂತರ ಬಂದಂತವ್ರು. ಬಟ್ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿದಂತ ಮುಖ್ಯಮಂತ್ರಿ, ಯಾಕೆ ಅವ್ರ ಜೊತೆ ನಾನು ಕ್ಯಾಬಿನೆಟ್ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅವತ್ತಿಂದ ನಾ ಬಹಳ ಅವ್ರ ಸಮೀಪದಿಂದ ನೋಡಿದಂತವ. ಬಟ್ ಇವತ್ತು ಅವ್ರ ಮ್ಯಾಗ ಸುಮ್ನೆ ಯಾವ್ದೋ ಆರೋಪ ಮಾಡುವಂತದ್ದು ಅಲ್ರಿ. ಮೂಡ ಹಗರಣದಾಗ ಏನ್ ಸಿದ್ದರಾಮಯ್ಯ ಅವ್ರಿಗೆ ಸೈಟ್ ಕೊಟ್ರಂತಾರ, ಸೈಟ್ ಕೊಟ್ರು ಇವ್ರು ತಗೊಂಡಿದ್ದಲ್ಲ, ಅದು ಬಿಜೆಪಿ ಗೌರ್ಮೆಂಟ್ ಕೊಟ್ರ 2021 ಕೊಟ್ಟಂತದ್ದು. ಇವತ್ತು ಇವ್ರು ಕೊಟ್ಟಂತದಲ್ಲ. ಅದನ್ನ ತೆಗೀರ. ನಾ ಅದಕ್ಕೆ ಮಣ್ಣಿನ ನಾನು ಮಾಧ್ಯಮ ಮುಂದೆ ಓಪನ್ ಆಗತ್ತಿ. ಹಿಂದೂ ಯಾರ್ಯಾರ ತೆಗೀರಿ ಅಷ್ಟ್ರು. ಬಿಜೆಪಿ ಅವ್ರು ಎಷ್ಟದಾರ, JDS ಎಷ್ಟದಾರ ಅಷ್ಟ್ರು ತೆಗೀರಿ. ಒಂದ್ಸಲ ತೆಗೆದು ತೋರ್ಸಿರಿ ಯಾರು ಎಷ್ಟು ಸತ್ಯವಂತರ ಅನ್ನೋದು ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳ್ತಾ ಇದಾರಲ್ಲ, ಯಾರು ಎಷ್ಟು ಸತ್ಯವಂತರ ಅಂತ ತೋರ್ಸ್ಬೇಕಾದ್ರೆ ಒಂದ್ಸಲ ತೆಗೆದು ಅಷ್ಟ್ರು. ಯುವಕನನ್ನ ಕೊಲೆ ಮಾಡಿ ಬಸ್ ನಿಲ್ದಾಣದಲ್ಲಿ ಶವ ಎಸೆದು ಪರಾರಿಯಾಗಿರುವ ಘಟನೆ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ನಡೆದಿದೆ. ಅಥಣಿ ತಾಲೂಕಿನ ಅನಂತಪುರ ಗ್ರಾಮದ ಹೊರವಲಯದ ಚನ್ನಮ್ಮ ಸರ್ಕಲ್ನಲ್ಲಿರುವ ಬಸ್ ನಿಲ್ದಾಣದಲ್ಲಿ ಕೊಲೆ ಮಾಡಿರುವ ಸ್ಥಿತಿಯಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದೆ. ನೆರೆಯ ಮದ್ಭಾವಿ ಗ್ರಾಮದ ಅಪ್ಪಾಸಾಬ್ ಸಿದ್ದಪ್ಪ ಕಾಂಬಳೆ ಮೃತ ದುರ್ದೈವಿಯಾಗಿದ್ದಾನೆ. ಮೃತ ಅಪ್ಪಾಸಾಬ್ ನಿನ್ನೆ ಮಹಾರಾಷ್ಟ್ರಕ್ಕೆ ಕೂಲಿ ಕೆಲಸಕ್ಕೆ ಹೋಗಿದ್ದಾನೆ. ರಾತ್ರಿ 9 ಗಂಟೆ ಸುಮಾರಿಗೆ ಮಡದಿಗೆ ಫೋನ್ ಮಾಡಿ ಮಷಿನ್ ರಿಪೇರಿ ಇದೆ, ಇವತ್ತು ಊರಿಗೆ ಬರಲು ಆಗುವುದಿಲ್ಲ ಎಂದು ತಿಳಿಸಿದ್ದಾನೆ. ಬೆಳಗಾಗುತ್ತಲೇ ಗಂಡ ಅಪ್ಪಾಸಾಬ್ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಅಥಣಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಿಂಗಾದದ್ದು ನಮ್ಗೆ ಗೊತ್ತಿಲ್ರಿ. ಒಂದೊಂದು ಹುಡುಗರು ದಿಕ್ಕಿಗೊಂದಾಗ್ಯಾವ್ರಿ ಎಲ್ಲರಿ. ಬೆಳಗಾವಿಯ ಮಾರುತಿನಗರದ ಮಹಾವೀರ್ ಕಾಲೋನಿಯಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಸಂಪೂರ್ಣ ಮನೆ ಸುಟ್ಟು ಕರಕಲಾಗಿದೆ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಚನ್ನಪ್ಪ ವಿಠಲ್ ಲಮಾನಿ ಎಂಬುವವರ ಮನೆಯಲ್ಲಿ ತಡರಾತ್ರಿ ಏಕಾಏಕಿ ಸಿಲಿಂಡರ್ ಸ್ಫೋಟವಾಗಿ ಸಂಪೂರ್ಣ ಮನೆ ಸುಟ್ಟು ಕರಕಲಾಗಿದೆ. ಇನ್ನು ಈ ಘಟನೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಕೂಲಿ ಕೆಲಸ ಮಾಡಿ ಮನೆಯಲ್ಲಿ ಇಟ್ಟಿದ್ದ 1.80 ಸಾವಿರ ನಗದು ಹಾಗೂ 35 ಗ್ರಾಂ ಚಿನ್ನ ಬೆಂಕಿ ಪಾಲಾಗಿದೆ. ಇನ್ನು ಈ ಘಟನೆ ನಡೆದ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಮಾಳಮಾರುತಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂತರ ಈ ನ್ಯೂಸ್ ಮತ್ತೆ ಮುಂದುವರಿಯುವುದು. ಉತ್ತರ ಕರ್ನಾಟಕದ ವಿವಿಧ ಭಾಷೆಗಳ ಹೆಮ್ಮೆಯ ಸುದ್ದಿ ವಾಹಿನಿ ಇನ್ ನ್ಯೂಸ್ ವಾಹಿನಿ ಹೊಸ ರೂಪ, ಹೊಸ ತಂತ್ರಜ್ಞಾನಗಳೊಂದಿಗೆ ನಿಮ್ಮ ಕೈ ಬೆರಳುಗಳಲ್ಲಿಯೂ ಲಭ್ಯ. ಸೋಷಿಯಲ್ ಮೀಡಿಯಾ ಮೂಲಕ ಕ್ಷಣ ಕ್ಷಣದ ಸುದ್ದಿಗಳೊಂದಿಗೆ ನಿಮ್ಮೊಂದಿಗೆ ನಾವು. ನಮ್ಮ ಫೇಸ್ಬುಕ್ ಐಡಿ ಇನ್ ನ್ಯೂಸ್ ಬೆಳಗಾವಿ ಫಾಲೋ ಮಾಡಿ ಮತ್ತು ವೆಬ್ ಪೇಜ್ ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ತಾಜಾ ಅಪ್ಡೇಟ್ಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ. ಎಲ್ಲಿ ಇರಿ, ಎಂತೀರಿ, ನಮ್ಮೊಂದಿಗೆ ಕನೆಕ್ಟ್ ಆಗಿರಿ. ಪ್ರಾದೇಶಿಕ ಸುದ್ದಿ ವಾಹಿನಿ, ನಿಮ್ಮ ನೆಚ್ಚಿನ ಇನ್ ನ್ಯೂಸ್ ವಾಹಿನಿ. ಬ್ರೇಕ್ ನಂತರ ಈ ನ್ಯೂಸ್ಗೆ ಮತ್ತೆ ಸ್ವಾಗತ. ಲಿಂಗಾಯತ ಹಾಗೂ ಹಿಂದೂ ಧರ್ಮ ಒಂದೇ, ನಾವೆಲ್ಲ ಹಿಂದೂಗಳೇ. ಹಿಂದೂ ಮಹಾಸಾಗರದಲ್ಲಿ ಅನೇಕ ನದಿಗಳು ವಿಲೀನವಾಗಿವೆ ಎಂದು ಹರಿಹರ ವೀರಶೈವ ಪಂಚಮಸಾಲಿ ಪೀಠದ ಶ್ರೀ ವಚನಾನಂದ ಸ್ವಾಮೀಜಿ ಪ್ರತಿಪಾದಿಸಿದರು.
ವಿಜಯಪುರ ನಗರದಲ್ಲಿ ಜ್ಞಾನಯೋಗಾಶ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ವಚನಾನಂದ ಸ್ವಾಮೀಜಿಗಳು, ಹಿಂದೂ ಧರ್ಮದಲ್ಲಿ ಬೌದ್ಧ, ಜೈನ, ಸಿಖ್, ವೀರಶೈವ, ಲಿಂಗಾಯತ, ವೈಷ್ಣವ ಎಂಬ ನದಿಗಳು ಮಹಾಸಾಗರ ಸೇರುತ್ತವೆ ಎಂದರು. ಶಂಕರಾಚಾರ್ಯರು, ಮಾಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಗುರುನಾನಕರು, ಜ್ಞಾನೇಶ್ವರ, ಬಸವೇಶ್ವರರು ಆಯಾ ಕಾಲಘಟ್ಟದಲ್ಲಿ ಅವರ ವಿಚಾರಧಾರೆ ಹೇಳಿದ್ದು ಅವೇ ಧರ್ಮಗಳಾದವು. ನೋಡಿ, ನಾವೆಲ್ಲ ಹಿಂದೂಗಳೇ. ನಮ್ಮ ಶಬ್ದಗಳನ್ನ ಶಬ್ದಶಃ ನೀವು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಹಿಂದೂಗಳೇ. ಅದರಲ್ಲಿ ಹಿಂದೂ ಅಂದ್ರೆ ಈಗಾಗಲೇ ನಾವು ಹೇಳಿದ್ದೇವೆ, ಅದೊಂದು ಮಹಾಸಾಗರ. ಆ ಮಹಾಸಾಗರದಲ್ಲಿ ಅನೇಕ ನದಿಗಳು ಬಂದು ವಿಲೀನ ಆಗಿದಾವೆ. ಕೆಲವು ಮೋಡಗಳಾಗಿ ಮಳೆಯಾಗಿ ಅವು ನದಿಯಾಗಿ ಹರಿತಾ ಇದ್ದಾವೆ. ಮತ್ತೆ ಕೊನೆಗೆ ಬಂದು ಎಲ್ಲಿ ಲೀನ ಆಗ್ತವೆ? ಆ ಮಹಾ ಸಮುದ್ರದೊಳಗೆ, ಮಹಾಸಾಗರದೊಳಗೆ ವಿಲೀನ ಆಗ್ತವೆ. ಹಾಗೆ ಹಿಂದೂ ಅನ್ನೋದೊಂದು ಮಹಾಸಾಗರ. ಅದರಲ್ಲಿ ಬೌದ್ಧ, ಜೈನ, ಸಿಖ್, ವೀರಶೈವ, ಲಿಂಗಾಯತ, ವೈಷ್ಣವ ಇವೆಲ್ಲ ಒಂದೊಂದು ನದಿಗಳು. ಆಯಾಯ ಕಾಲಘಟ್ಟದಲ್ಲಿ ಆಯಾಯ ಸಮಯದಲ್ಲಿ ಆ ಮಹಾತ್ಮರು ಬಂದ್ರು, ಅವ್ರ ವಿಚಾರಧಾರೆಗಳನ್ನ ಹೇಳಿದ್ರು. ಶಂಕರಾಚಾರ್ಯರು ಬಂದ್ರು, ಮಧ್ವಾಚಾರ್ಯರು ಬಂದ್ರು, ರಾಮಾನುಜಾಚಾರ್ಯರು ಬಂದ್ರು, ಗುರುನಾನಕರು ಬಂದ್ರು, ಜ್ಞಾನೇಶ್ವರರು ಬಂದ್ರು, ಬಸವೇಶ್ವರರು ಬಂದ್ರು. ಆಯಾಯ ಕಾಲಘಟ್ಟದಲ್ಲಿ ಅವರವರ ವಿಚಾರಗಳನ್ನ ಆಯಾ ಸಂದರ್ಭದಲ್ಲಿ ಹೇಳಿದ್ರು. ಅವುಗಳು ಪಥಗಳಾಗಿ, ಆಮೇಲೆ ಅವುಗಳು ಒಂದು ದೊಡ್ಡ ಸಂಸ್ಥೆಗಳಾಗಿ, ಕೆಲವರು ಅವುಗಳನ್ನ ಧರ್ಮ ಅಂತ ಕರೆದ್ರು. ಬಸವಣ್ಣ ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ ಅಂತ. ಅದನ್ನ ನಾವೆಲ್ಲರೂ ಅದನ್ನ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಹೊಸ ಜಗತ್ತಿಗೆ ಒಂದು ಹೊಸದನ್ನ ಕೊಟ್ಟರು. ಅದು ವಿಜಯಪುರದ ಜಿಲ್ಲೆಯಲ್ಲಿ, ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಅಂತ ಬಸವಣ್ಣನವರು ವಿಶ್ವಗುರು ಅಂತ ಕರಿತೀವಿ ನಾವು. ಅವರನ್ನ ನಾವು ಒಂದು ವ್ಯವಸ್ಥೆಗೆ ಸೀಮಿತ ಮಾಡೋದು ಬೇಡ. ಅವ್ರ ವಿಚಾರಗಳನ್ನ ಬಸವಣ್ಣ ಒಪ್ಪದವ್ರು ಯಾರೂ ಇಲ್ಲ, ಎಲ್ಲರೂ ಬಸವಣ್ಣ ಅಪ್ಪಗೊಂಡ್ರು. ಯಾಕಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಎಲ್ಲರನ್ನ ಅಪ್ಪಗೊಂಡ. ಅದಕ್ಕೆ ಇವತ್ತು ಇಡೀ ಜಗತ್ತು ಬಸವಣ್ಣ ಒಪ್ಪಗೊಂಡದ ಅಂತ ಬಸವಣ್ಣನವರನ್ನ ನಾವು ವಿಶ್ವಗುರು ಅಂತ ಕರಿತೀವಿ. ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಜಗತ್ತಿಗೆ ಹೊಸದನ್ನ ಕೊಟ್ಟರು ಎಂದರು. ಬಸವೇಶ್ವರರ ಉದಾತ್ತ ವಿಚಾರಗಳ ಸೀಮಿತ ಮಾಡಬಾರದು. ಯಾವುದೇ ಮಹಾನ್ ವ್ಯಕ್ತಿಗಳ ಅನುಕರಣೆ ಮಾಡುವವರನ್ನ ನಾವೇ ಶ್ರೇಷ್ಠರು ಎಂದು ಟೀಕಿಸಬಾರದು. ಒಂದು ಧರ್ಮದ ಆಚರಣೆಗಳನ್ನ ಕೀಳಾಗಿ ಕಾಣುವುದು ಮತ್ತು ಬೇರೆ ತತ್ವಗಳನ್ನ ತುಚ್ಛವಾಗಿ ಕಾಣಬಾರದು ಎಂದರು. ಇವತ್ತು ಜಗತ್ತಿನ ಎಲ್ಲಾ ಭಾಗಗಳಲ್ಲಿ ಬಸವಣ್ಣ ಇವ ನಮ್ಮವ ಅಂತಂದ್ರೆ. ಇವತ್ತು ಭಾರತ ಮಂಟಪ ಅಂತೇಳಿ ದೆಹಲಿಯಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿದ್ರು. ಅದಕ್ಕೆ ಮೂಲ ಪ್ರೇರಣೆ ಬಸವಾದಿ ಶರಣರ ಅನುಭವ ಮಂಟಪ. ಹಾಗಾಗಿ ನಾವೆಲ್ಲ ಬಸವನ್ ಹೇಳಿದ್ದು ಇವ ನಮ್ಮವ ಅಂದಿದ್ದು. ಇವ ನಾರವ ಅನ್ಲಿಕ್ಕೆ ಹೋಗ್ಬೇಡ್ರಿ. ನಾವೆಲ್ಲ ಒಂದಾಗಿ ಹೋಗೋಣ. ನಾವೆಲ್ಲ ಹಿಂದೂಗಳು. ನಿಮ್ಮ ಆಚರಣೆಗಳು, ನಿಮ್ಮ ವಿಚಾರಗಳಿದ್ರೆ ಅವೆಲ್ಲ ನಿಮ್ಮ ವ್ಯವಸ್ಥೆಯಲ್ಲಿ ಇರ್ಲಿ. ನಾವು ಮತ್ತೊಬ್ಬರ ತನ್ನ ಬಣ್ಣಿಸಬೇಡ, ಇದ್ರು ಹಳಿಯಲು ಬೇಡ ಅಂತ ನಾವು ಏನ್ ಹೇಳೋದು ಅಂತಂದ್ರೆ, ಯಾವುದೋ ಒಂದು ಧರ್ಮದ ಆಚರಣೆಗಳಿದಾವೆ. ಯಾರು ರಾಮಾನುಜಾಚಾರ್ಯನ ಫಾಲೋ ಮಾಡ್ತಾ ಇದ್ದಾರೆ, ಯಾರು ಶಂಕರಾಚಾರ್ಯನ ಫಾಲೋ ಮಾಡ್ತಾ ಇದ್ದಾರೆ, ಯಾರು ಮಧ್ವಾಚಾರ್ಯನ ಫಾಲೋ ಮಾಡ್ತಾ ಇದ್ದಾರೆ, ಇನ್ಯಾವುದೋ ಒಬ್ಬ ಮಹಾನ್ ಶ್ರೇಷ್ಠ ಸಂತರನ್ನ ಫಾಲೋ ಮಾಡ್ತಾ ಇದ್ದಾರೆ. ಅವರೇ ಶ್ರೇಷ್ಠ, ಅವ್ರು ಶ್ರೇಷ್ಠ ಅಲ್ಲ, ನಾವೇ ಶ್ರೇಷ್ಠ ಅಂತ ಹೇಳಿ ಮತ್ತೊಬ್ಬರನ್ನ ದೂಷಿಸಬೇಡ. ಮತ್ತೊಂದು ಧರ್ಮದ ಭಾವನೆಗಳನ್ನ, ಆಚರಣೆಗಳನ್ನ ನಾವು ಟೀಕೆ ಟಿಪ್ಪಣೆ ಮಾಡದೆ, ಹೇಗೆ ನಮ್ಮ ತತ್ವ ಶ್ರೇಷ್ಠವಾಗಿರುವಂತದ್ದು ಆ ಆಚರಣೆಗಳನ್ನ ನಾವು ಮಾಡಬೇಕು. ನಮ್ಮ ಅಷ್ಟಾವರಣಗಳನ್ನ ಇನ್ನು ತುಂಬಾ ಅದ್ಭುತವಾಗಿ ನಾವು ಹೇಳಬೇಕು. ಪಂಚಾಚಾರಗಳ ಬಗ್ಗೆ ಹೇಳಬೇಕು, ಶಟಸ್ಥಲ ಬಗ್ಗೆ ನಾವು ಮಾತಾಡಬೇಕು. ಅದನ್ನು ಬಿಟ್ಟು ಒಂದು ಧರ್ಮದ ಆಚರಣೆಗಳನ್ನ, ಅವುಗಳನ್ನ ಕೀಳಾಗಿ ನೋಡುವಂತ ಭಾವನೆ ಒಳಿತಲ್ಲ. ಬಸವಣ್ಣವರ 770 ಅಮರಗಣಗಳ ಅದ್ಭುತವಾಗಿರುವಂತಹ ಶರಣ ಚರಿತಾಮೃತ ಇದೆ. ಆ ಶರಣ ಚರಿತಾಮೃತ ಕಥೆಗಳನ್ನ, ಕಾದಂಬರಿಗಳನ್ನ ಜನಗಳಿಗೆ ನಾವು ತಿಳಿಸ್ಬೇಕು. ಅದನ್ನು ಬಿಟ್ಟು ಮತ್ತೊಂದು ತತ್ವಗಳನ್ನ ಡಿಗ್ರೇಡ್ ಮಾಡಿದ್ರೆ ನಾವು ಅಪ್ಗ್ರೇಡ್ ಆಗಲ್ಲ. ನಾವು ಅಪ್ಗ್ರೇಡ್ ಆಗ್ಬೇಕಂದ್ರೆ, ಅಪ್ಡೇಟ್ ಆಗ್ಬೇಕು ಅಂತಂದ್ರೆ ನಾವು ಬಸವಣ್ಣವರ ವಿಚಾರಗಳನ್ನ ಅಪ್ಡೇಟ್ ವರ್ಷನ್ ಅಲ್ಲಿ ನಾವು ಹೇಳಬೇಕು. ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ ಅಂತಂದ್ರು ಬಸವಣ್ಣವರು. ಕುಲ ಒಂದೇ ತನ್ನ ತಾನರಿದವಂಗೆ ಅಂತಂದ್ರು. ಜಲ ಒಂದೇ ಶೌಚಾಚಮನಕ್ಕೆ ಅಂತಂದ್ರು. ನೀರ್ ಒಂದ, ಆದ ನೀರು ಈ ನೀರಂತ ಏನಿಲ್ಲ. ನೀರು ಒಂದ, ಅದು ಕುಡಿಯಕ್ ಉಪಯೋಗಿಸ್ತೀವಿ, ತೊಳ್ಕೊಳಕ್ ಉಪಯೋಗಿಸ್ತೀವಿ. ನೆಲ ಒಂದ, ದೇವಸ್ಥಾನಕ್ಕೂ ಮತ್ತೊಂದಕ್ಕೂ ಹೋಗಾಕ ಅದೆಲ್ಲ ಒಂದ. ಕುಲ ಒಂದೇ, ಎಲ್ಲರಿಗೆ ಆ ಕುಲ ಶ್ರೇಷ್ಠ, ಈ ಕುಲ ಅಲ್ಲ. ತನ್ನ ತಾನರಿದ, ಯಾರು ತನ್ನ ತಾನು ಅರ್ಕೊಂತಾನೆ ಅದೇ ತನ್ನ ತಾನಾರ ಅಂತ ಹೇಳಿ, ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತಂದ್ರು. ಇದನ್ನೇ ವೇದಗಳಲ್ಲಿ ಹೇಳಿದೆ. ಉತ್ತರ ಕರ್ನಾಟಕ ಸೇರಿದಂತೆ ಬೆಳಗಾವಿಯಲ್ಲೂ ದಕ್ಷಿಣ ಕರ್ನಾಟಕದಂತೆ ಇರುವ ಪ್ರವಾಸಿ ತಾಣಗಳ ಕುರಿತು ಜನರ ಗಮನ ಸೆಳೆದು ಅಲ್ಲಿನ ಜನಜೀವನವನ್ನ ಸುಧಾರಿಸುವುದು ಅವಶ್ಯಕವಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಾದ ಕೆವಿ ರಾಜೇಂದ್ರನ್ ಅಭಿಪ್ರಾಯಪಟ್ಟರು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮತ್ತು ಕರ್ನಾಟಕ ಪ್ರವಾಸೋದ್ಯಮ ಸೊಸೈಟಿಯ ವತಿಯಿಂದ ಕನೆಕ್ಟ್ 2024ರ
ಆಯೋಜನೆಯನ್ನ ಮಾಡಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಾದ ಕೆವಿ ರಾಜೇಂದ್ರನ್ ಉಪಸ್ಥಿತರಿದ್ದರು. ವೇದಿಕೆಯ ಮೇಲೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಸೌಮ್ಯ ಬಾಪಟ್, ಬೆಳಗಾವಿ ಸಾಮ್ರಾ ವಿಮಾನ ನಿಲ್ದಾಣದ ನಿರ್ದೇಶಕರಾದ ತ್ಯಾಗರಾಜನ್, ಉದ್ಯಮಿ ವಿಠ್ಠಲ್ ಹೆಗಡೆ ಸೇರಿದಂತೆ ಇನ್ನುಳಿದ ಗಣ್ಯರು ಆಸೀನರಾಗಿದ್ದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಾದ ಕೆವಿ ರಾಜೇಂದ್ರನ್ ಅವರು ತಾವು ಕೂಡ ನಿರ್ದೇಶಕರೆಂದು ಅಧಿಕಾರ ಗ್ರಹಣ ವಹಿಸಿಕೊಂಡ ಬಳಿಕ ಮೊದಲ ಕಾರ್ಯಕ್ರಮವನ್ನ ಬೆಳಗಾವಿಯಲ್ಲಿ ಆಯೋಜಿಸಿದ್ದು ಹೆಮ್ಮೆಯ ಸಂಗತಿಯ. ಉತ್ತರ ಕರ್ನಾಟಕದಲ್ಲಿ ಪ್ರವಾಸಿ ತಾಣಗಳು ಕಡಿಮೆ ಇವೆ ಎನ್ನಲಾಗುತ್ತಿದೆಯಾ, ಆದರೆ ಇಲ್ಲಿ ಪ್ರವಾಸಿ ತಾಣಗಳ ಕುರಿತು ನಾವು ಗಮನ ಸೆಳೆಯಬೇಕಾಗಿದೆಯಾ? ಇಲಾಖೆ ಮತ್ತು ಸೊಸೈಟಿ ಎಲ್ಲರ ಸಹಯೋಗದೊಂದಿಗೆ ಕ್ರಿಯಾ ಯೋಜನೆಗಳನ್ನ ಹಾಕಿಕೊಂಡು ಇಲ್ಲಿನ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಗೊಳಿಸಬೇಕಿದೆಯಾ? ಇದರಿಂದ ಸ್ಥಳೀಯರ ಜೀವನ ಮಟ್ಟ ಸುಧಾರಿಸುತ್ತದೆಯಾ? ಇದುವೇ ಇಲಾಖೆಯ ಮತ್ತು ಕನೆಕ್ಟಿನ ಮೂಲ ಉದ್ದೇಶವಾಗಿದೆಯಾ? ಬೆಳಗಾವಿ ಇದು 3 ರಾಜ್ಯಗಳಿಗೆ ಸಂಪರ್ಕಿಸುವ ಕೊಂಡಿಯಾಗಿದೆಯಾ? ಆದ್ದರಿಂದ ಇಲ್ಲಿಗೆ ಬರುವ ಜನರನ್ನ ಪ್ರವಾಸಿ ತಾಣಗಳೆಡೆ ಸೆಳೆಯುವ ಕೆಲಸವಾಗಬೇಕಿದೆ ಎಂದರು. ಎಲ್ಲ ಪಾಯಿಂಟ್ಸ್ ಗಳು ಮೇ ಬಿ ಬೆಳಗಾವಿ ಮೋಸ್ಟ್ಲಿ ಪೋಸ್ಟಿಂಗ್ ಆದಾಗ್ಲೇ ನಾವು ಇಲ್ಲಿಗೆ ಬಂದಿದ್ದು, ಆದ್ರೆ ಅಲ್ಲಿಗೆ ಬರೋ ತನಕನೂ ಕೂಡ ಈ ತರ ಎಲ್ಲ ಜಾಗಗಳಿದೆ ಅಂತೇಳಿ ನಮ್ಗೆ ಗೊತ್ತೇ ಇರಲಿಲ್ಲ. ಇದು ಒಂದು ನಾವು ತಿಳ್ಕೊಂಡಿಲ್ಲ ಅನ್ನೋದೊಂದು ಪಾಯಿಂಟ್ ಆಗಿರ್ಬೋದು, ಮತ್ತೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿಲ್ಲ ಅನ್ನೋದು ಕೂಡ ಇರ್ಬೋದು. ಹಾಗಾಗಿ ನಾವ್ ಇನ್ನೂ ಕೂಡ ಹೆಚ್ಚಿನ ಒಂದು ಪ್ರೊಆಕ್ಟಿವ್ ಆಗ್ಬೇಕಾಗಿರುವಂತ ಸಿಚುವೇಶನ್ಸ್ ಸಿಗಿದೆ. ಓಕೆ, ಈ ಪಾಯಿಂಟ್ ಅಲ್ಲಿ ಪ್ರತಿಯೊಬ್ರು ಕೂಡ ನಾವೆಲ್ಲ ಏನಾಗಿರುತ್ತೆ, ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಮುಂಬೈಯಿಂದ ಬೆಂಗಳೂರಿಗೆ ಹೋಗುವಂತ ಕನೆಕ್ಟಿವಿಟಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇದೆ. ಅದ್ರ ಪಾಡಿಗೆ ಅದು ಟೂರಿಸಂ ಅನ್ನೋದು ಇಂಡಸ್ಟ್ರಿಯಲ್ ಟೂರಿಸಂ ಟೈಪ್ ಅಲ್ಲಿ ಆಗಿದೆ. ಯಾರೋ ಒಂದು ಬಿಸ್ನೆಸ್ ಪರ್ಪಸ್ಗೆ ಪೂನಾಯಿಂದ ಬೆಂಗಳೂರು ಹೋಗೋರಾಗಿರ್ಬೋದು, ಇಲ್ಲ ಇಲ್ಲಿಂದ ಆ ಕಡೆ ಹೋಗೋದಾಗಿರ್ಬೋದು, ಇಂಡಸ್ಟ್ರಿಯಲ್ ಪರ್ಪಸಸ್ ಅಲ್ಲಿ ಟ್ರಾವೆಲ್ ಮಾಡುವಂತವರ ಸಂಖ್ಯೆ ಜಾಸ್ತಿ ಇದ್ದು ಮೋಸ್ಟ್ಲಿ ಹೋಟೆಲ್ಸ್ ಗಳ ಬಳಕೆ ಆಗ್ಬೋದು. ಅದನ್ನ ಬಿಟ್ರೆ ನೆಕ್ಸ್ಟ್ ನನಗೆ ಗೊತ್ತಿರೋ ಹಾಗೆ ಏನು ನಮ್ದು ವಿಂಟರ್ ಸೆಷನ್ ಆಗುತ್ತೆ ಬೆಳಗಾವಿ ಸೆಷನ್ ಸಂದರ್ಭದಲ್ಲಿ ಹೋಟೆಲ್ನವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಒಂದು ಫುಲ್ ಆಗಿರುವ. ಈ ಸಂದರ್ಭದಲ್ಲಿ ಹೋಟೆಲ್ ಅಸೋಸಿಯೇಷನ್ನ ಸದಸ್ಯರು, ಪ್ರವಾಸೋದ್ಯಮಿಗಳು, ಹಾಸ್ಪಿಟಾಲಿಟಿ ಸ್ಟೇಟ್ ಹೋಲ್ಡರ್ಸ್ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ದರು. ಮಹದಾಯಿ ಕಳಸಾ ಬಂಡೂರಿ ನಾಲಾ ಯೋಜನೆ ಜಾರಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ರೈತರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೆಳಗಾವಿಯಲ್ಲಿ ಇಂದಿನಿಂದ ಮಹದಾಯಿ ಕಳಸಾ ಬಂಡೂರಿ ನಾಲಾ ಯೋಜನೆ ಜಾರಿಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಖಿಲ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಯ, ಇಲ್ಲವೇ ವಿಷ ಕೊಡಿ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿಭಟನೆಯ ಬಗ್ಗೆ ಮಾತನಾಡಿದ ರೈತರು, 20 ರಿಂದ 30 ವರ್ಷಗಳಿಂದ ರೈತರು ಕಳಸಾ ಬಂಡೂರಿ ಯೋಜನೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗುತ್ತಿದೆ. ದೊಡ್ಡ ನದಿಗಳಿಂದ ಹರಿದು ಸಮುದ್ರ ಸೇರುವ ನೀರು ನಮ್ಮ ಕಳಸಾ ಬಂಡೂರಿ ನಾಲಾ ನೀರು ಸರ್ಕಾರಗಳು ಕುಡಿಯಲು ಕೊಡುತ್ತಿಲ್ಲ. ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಆದಷ್ಟು ಬೇಗನೆ ಕಾಮಗಾರಿ ಪ್ರಾರಂಭಿಸಬೇಕು. ಕಾಮಗಾರಿ ಆರಂಭದವರೆಗೆ ನಾವು ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೋರಾಟಕ್ಕೆ ಕರೆ ಕೊಟ್ಟಂತದ್ದು 40-50 ವರ್ಷಗಳಿಂದ ಮಹದಾಯಿ ನದಿ ಕಳಸಾ ಬಂಡೂರಿ ಕಾರ್ಯಗತ ಆಗದೇನೆ ಮೀನಾವೇಶ ಎನಿಸುವಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ಕಡೆ ಒಂದು ಕಿಂಚಿತ್ತು ಗಮನ ಕೊಡ್ತಾ ಇಲ್ಲ. ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ. ಹೀಗಾಗಿ ರೈತರ ಗೋಳನ್ನು ಕೇಳುವವರು ಈ ದೇಶದೊಳಗೆ ಯಾರು ಯಾವ ರಾಜಕೀಯ ಪಕ್ಷಗಳು ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಒಕ್ಕೂಟ ಹೋರಾಟ ಹಮ್ಮಿಕೊಂಡಂತ ಒಕ್ಕೂಟದ ಕೆಲಸಗಳನ್ನು ನಾವು ಯಶಸ್ವಿಯಾಗಿ ನೆರವೇರಿಸಬೇಕಂತೇಳಿ ಮಾಡು ಇಲ್ಲ ಮಡಿ ಅನ್ನುವಂಥ ಒಂದು ಸ್ಲೋಗನ್ ಇಟ್ಕೊಂಡು ಕಳಸಾ ಬಂಡೂರಿ ನದಿಯನ್ನ ನೀರು ಕುಡಿಬೇಕು ಇಲ್ಲಾಂದ್ರೆ ಮಡಿಬೇಕು ಅನ್ನುವಂಥ ಒಂದು ಸ್ಲೋಗನ್ ಇಟ್ಕೊಂಡು ನಾವು ಈ ಕರೆ ಕೊಟ್ಟಿದ್ದೀವಿ. ಇದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಇದಕ್ಕೆ ಟೈಮ್ ಇಲ್ಲ, ಅವ್ರ ಕೆಲಸ ಮಾಡಿಕೊಡು ಮಟ್ಟ ನಾವು ಹೇಳುವಂಗಿಲ್ಲ ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೀವಿ. ಇವತ್ತು ನಮಗೆ ಸ್ವಾತಂತ್ರ್ಯ ನನಗೆ ಸಿಕ್ಕಿದೆ ಅನ್ನುವಂಥ ಹೇಳಕ್ಕೆ ನಮ್ಮ ಸಮಸ್ಯೆಗಳ ಪರಿಹಾರ ಆಗಲೇಬೇಕು. ನಮ್ಮ ಬೇಡಿಕೆಗಳನ್ನು ಸರ್ಕಾರಗಳು ಕೇಳಲೇಬೇಕು. ಈ ಕಡೆ ಆಡಳಿತದಲ್ಲಿರುವಂತಹ ಜನಪ್ರತಿನಿಧಿಗಳು ಹೋರಾಟಗಾರರ ಬೇಡಿಕೆಯನ್ನು ಆಲಿಸಲೇಬೇಕು. ಅಧಿಕಾರಿಗಳು ಈ ಒಂದು ಹೋರಾಟ ವೇದಿಕೆಗೆ ಬಂದು ನಮ್ಮ ಬೇಡಿಕೆಗಳನ್ನು ಕೇಳಬೇಕೆನ್ನುವಂತ ಒತ್ತಾಯವನ್ನು ನಾವು ಇವತ್ತು ಅಧಿಕಾರಿಗಳ ಮೂಲಕ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಕೊಡ್ತಾರೆ. ಏನಿದೆ ಇವರು ಮೂರು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ
ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಸರಿಯಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳೋದು. ಬ್ರಿಟಿಷರು ಇವತ್ತು ದೇಶವನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಆ ಬ್ರಿಟಿಷರ ಸಂತತಿಗಳು ಇನ್ನುವರೆಗೆ ಈ ರಾಷ್ಟ್ರದಲ್ಲಿ ಈ ನಾಡಿನಲ್ಲಿ ಅಧಿಕಾರವನ್ನು ಕೈಯಲ್ಲಿ ಹಿಡ್ಕೊಂಡು ಜನರನ್ನ ಶೋಷಣೆ ಮಾಡ್ತಾ ಇದ್ದಾರೆ, ಬಡವರನ್ನ ಶೋಷಣೆ ಮಾಡ್ತಾ ಇದ್ದಾರೆ, ರೈತರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಘಟನೆಯಲ್ಲಿ ಬೀರಪ್ಪ ದೇಶ್ನೂರ್, ಮಹಾದೇವಿ ಹುಯಿಲ್ಗೋಳ್, ಹನುಮಂತಪ್ಪ ದೇವಗಿಹಟ್ಟಿ, ಮಹಾಂತೇಶ್ ಕಮ್ತಿ, ಈರಣ್ಣ ಅಂಗಡಿ, ಮಹಾಂತೇಶ್ ಛತ್ರತ್ ಸೇರಿದಂತೆ ನೂರಾರು ರೈತರು ಭಾಗಿಯಾಗಿದ್ದರು. ಆಗಸ್ಟ್ 20ರಂದು ದಿವಂಗತ ಡಿ ದೇವರಾಜ್ ಅರಸೂರ್ ಅವರ 109ನೇ ಜನ್ಮ ದಿನಾಚರಣೆಯನ್ನ ಹುಕ್ಕೇರಿ ತಾಲೂಕಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಹುಕ್ಕೇರಿ ತಹಸೀಲ್ದಾರ್ ಮಂಜುಳಾ ನಾಯ್ಕ್ ಹೇಳಿದರು. ಅವರು ಇಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಹಮ್ಮಿಕೊಂಡ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಆಗಸ್ಟ್ 20ರಂದು ಜರುಗಲಿರುವ ದಿವಂಗತ ಡಿ ದೇವರಾಜ ಅರಸರವರ ಜನ್ಮ ದಿನಾಚರಣೆಯನ್ನ ನಗರದ ಕೋಟೆ ಭಾಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಭಾಭವನದಲ್ಲಿ ಅರ್ಥಪೂರ್ಣವಾಗಿ ಜರುಗಿಸಲಾಗುವುದು ಹಾಗೂ ಆಗಸ್ಟ್ 14ರಂದು ಹರ್ ಘರ್ ತಿರಂಗ ಸಮಾರಂಭವನ್ನ ತಾಲೂಕಿನ ಪ್ರತಿ ಮನೆಗಳ ಮೇಲೆ ತಿರಂಗ ಧ್ವಜ ಹಾರಿಸಿ ಸಂಭ್ರಮಿಸಬೇಕು ಎಂದರು. ಒಂದು ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಕಾರ್ಯಕ್ರಮಗಳನ್ನು ಎಲ್ಲ ಒಂದು ಜಿಲ್ಲಾದ್ಯಂತ ದೇಶಾದ್ಯಂತ ಆಚರಿಸುವ ನಿಟ್ಟಿನಲ್ಲಿ ನಮ್ಮ ತಾಲೂಕಾ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ಸರ್ನ್ ಎಲ್ಲ ಆಫೀಸರ್ಸಿಗೆ ಕರ್ಕೊಂಡು ಅದನ್ನೊಂದು ಪೂರ್ವಭಾವಿ ಸಭೆಯನ್ನು ಮಾಡಿಕೊಂಡು ನಾಳೆ ಮಾರ್ನಿಂಗ್ ಏನಿತ್ತಲ್ಲ ಎಲ್ಲರೂ ಅಂದರೆ ಒಂದು ನಮ್ಮ ಕಳೆದ ಸಾಲಿನಲ್ಲಿ ಏನು ಮಾಡಿದ್ವಿ ಶಿಲಾಫಲಕಗಳಾಯಿತು, ದೆನ್ ಅದೇ ತೆರನಾಗಿ ತಿರಂಗ ಯಾತ್ರಾ, ತಿರಂಗ ರ್ಯಾಲಿ, ದೆನ್ ನಮ್ಮ ಮಕ್ಕಳ ಒಂದು ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಈ ಥರ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಒಂದು ಅತಿ ವಿಜೃಂಭಣೆಯಿಂದ ಒಂದು ಅಮೃತ ಮಹೋತ್ಸವವನ್ನು ಆಚರಿಸುವ ನಿಟ್ಟಿನಲ್ಲಿ ಮೊನ್ನೆ ಸರ್ಕಾರ ಸುತ್ತೋಲೆಯನ್ವಯ ನಾವೆಲ್ಲ ಮತ್ತು ನಮ್ಮ ಸಂಬಂಧಿಸಿದ ಅಧಿಕಾರಿಗಳು ಕೂಡ ಹೇಳಿದ್ದೀವಿ. ನಾಳೆ ಮಾರ್ನಿಂಗ್ ನಮ್ಮ ಒಂದು ತಾಲೂಕಾ ವ್ಯಾಪ್ತಿಯಲ್ಲಿ ಹುಕ್ಕೇರಿ ತಾಲೂಕಾ ವ್ಯಾಪ್ತಿಯಲ್ಲಿ ಅದನ್ನು ಮಾಡಿ. ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಎಂಡಿ ಪಾಟೀಲ್, ಸಮಾಜ ಕಲ್ಯಾಣ ಅಧಿಕಾರಿ ಎಚ್ಎ ಮಾವುದ್, ಬಿಆರ್ಸಿ ಎಎಸ್ ಪದ್ಮನ್ನವರ್, ಎಂಡಿ ಪಾಟೀಲ್, ಸಿದ್ದು ನಾಯಿಕ್, ಸಂತೋಷ್ ರಾಮಗೊಟ್ಟಿ, ಎಐ ನಾಯಿಕ್ವಾಡಿ, ಎಎಸ್ಐ ಎಎಸ್ ಸನದಿ, ಅರಣ್ಯಾಧಿಕಾರಿ ಬಿಎಲ್ ಸನದಿ, ಇಸಿ ಪಾರ್ತನಹಳ್ಳಿ, ಟಿಎಂಸಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಗುಡಿಕೇತರ್ ಮೊದಲಾದವರು ಉಪಸ್ಥಿತರಿದ್ದರು. ಸೌದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ 41 ಮಂದಿ ಅಸ್ವಸ್ಥರಾಗಿದ್ದು, ಇದರಲ್ಲಿ 3ರನ್ನ ಬೆಳಗಾವಿ ಜಿಲ್ಲಾಸ್ಪತ್ರೆ ಹಾಗೂ ಬೈಲ್ವಂಗಲ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ಕಳೆದ 1 ವಾರದಿಂದ ಆರಂಭವಾದ ವಾಂತಿ ಭೇದಿ ಸೋಮವಾರ ಉಲ್ಬಣಗೊಂಡಿದೆ. ಒಂದೇ ದಿನ 41 ಮಂದಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ತೀವ್ರ ಅಸ್ವಸ್ಥರಾದ 3ರನ್ನ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ, ಬೈಲ್ಹೊಂಗಲ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇರವ್ವ ಗಾಳಿಮಠ್ ಅವರನ್ನ ಆಸ್ಪತ್ರೆಯ ತೀವ್ರ ನಿಗಾ ಘಟಕಕ್ಕೆ ಸೇರಿಸಲಾಗಿದೆ. ಇನ್ನಿಬ್ಬರು ಒಳರೋಗಿಗಳಾಗಿ ದಾಖಲಾಗಿದ್ದಾರೆ. ಉಳಿದವರು ಚಚಡಿ ಹಾಗೂ ಇಂಚಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಳರೋಗಿಗಳಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿಷಯ ತಿಳಿದು ಗ್ರಾಮಕ್ಕೆ ಧಾವಿಸಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕೋನಿ ತುರ್ತು ಚಿಕಿತ್ಸೆಯ ವ್ಯವಸ್ಥೆ ಮಾಡಿದರು. ಕಲುಷಿತ ನೀರು ಸೇವನೆಯಿಂದ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಪ್ರಾಣಾಪಾಯ ಆಗಿಲ್ಲ. ನಿತ್ರಾಣಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿಕೊಂಡು ಚಿಕಿತ್ಸೆ ಮುಂದುವರಿಸಲಾಗಿದೆ. ಗ್ರಾಮದಲ್ಲಿ 4 ವೈದ್ಯರು ಹಾಗೂ ಹಲವು ವೈದ್ಯಕೀಯ ಸಿಬ್ಬಂದಿ ಸ್ಥಳದಲ್ಲೇ ಇದ್ದಾರೆ. ನೀರನ್ನ ಕುದಿಸಿ ಆರಿಸಿ ಕುಡಿಯುವಂತೆ ಜಾಗೃತಿ ಮೂಡಿಸಲಾಗಿದೆ ಎಂದು ಅವರು ತಿಳಿಸಿದರು. ಸವದತ್ತಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಯಶವಂತ್ ಕುಮಾರ್ ಮಾತನಾಡಿ, ಸಮಸ್ಯೆ ಉಲ್ಬಣವಾಗುತ್ತಿದ್ದಂತೆಯೇ ಎಚ್ಚರಿಕೆ ಕ್ರಮ ವಹಿಸಲಾಗಿದೆ. ಗ್ರಾಮದ ಬೋರ್ವೆಲ್ಗಳ ನೀರನ್ನ ತಪಾಸಣೆಗೆ ಕಳುಹಿಸಲಾಗಿದೆ. ಸೋಮವಾರ ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಸಲಾಗಿದೆ. ಓವರ್ ಹೆಡ್ ಟ್ಯಾಂಕ್ ನಿಂದ ನೀರು ಸ್ಥಗಿತ ಮಾಡಲಾಗಿದೆ ಎಂದು ಹೇಳಿದರು. ಗ್ರಾಮದಲ್ಲಿ ಪಿಡಿಒ ನಿರ್ಲಕ್ಷ್ಯ ವಹಿಸಿದ್ದರಿಂದ ಸಮಸ್ಯೆ ಉಲ್ಬಣವಾಗಿದೆ. ಗ್ರಾಮದಲ್ಲಿ ನೀರು ಶುದ್ಧೀಕರಣ ಘಟಕಗಳು ಇದ್ದರೂ ಅವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ವಾಂತಿ ಭೇದಿ ಸಮಸ್ಯೆ ಸಣ್ಣದು ಇದ್ದಾಗಲೇ ಎಚ್ಚೆತ್ತುಕೊಂಡಿಲ್ಲ. ಈ ಅವಘಡಕ್ಕೆ ಕಾರಣ ಕಂಡುಕೊಂಡ ಮೇಲೆ ಅವರ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ದಿನನಿತ್ಯ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ಬರಲು ಬಸ್ಗಳ ಸಮಸ್ಯೆಗಳನ್ನ ಎದುರಿಸುತ್ತಾ ಬಂದಿದ್ದಾರೆ. ಆಗ ಅವರಿಗೆ ಯಾರೂ ಸ್ಪಂದಿಸುತ್ತಿರಲಿಲ್ಲ. ಆದರೆ ಕಾಗವಾಡ ಶಾಸಕ ರಾಜು ಕಾಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಇಲಾಖೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ತೊಂದರೆಗಳಿಗೆ ಸ್ಪಂದಿಸುತ್ತಿದ್ದಾರೆ.
ಸೋಮವಾರ ಸಂಜೆ ಕಾಗವಾಡ ಮುಖಾಂತರ ಚಿಕ್ಕೋಡಿಯಿಂದ ಹುಬ್ಬಳ್ಳಿಯ ಸಾರಿಗೆ ಇಲಾಖೆ ಕಚೇರಿಗೆ ತಮ್ಮ ಕೆಲಸಕ್ಕಾಗಿ ಹೋಗುವಾಗ ಚಿಕ್ಕೋಡಿ ಹತ್ತಿರದ ಬೆಂಬಲ್ವಾಡ ಗ್ರಾಮಕ್ಕೆ ಸಂಜೆ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಹೋಗುವ ನಗರ ಬಸ್ನಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ದ್ವಾರದಲ್ಲಿ ನೇತಾಡುತ್ತಿರುವುದನ್ನ ಕಂಡು ಶಾಸಕರು ಕೂಡಲೇ ಬಸ್ ನಿಲ್ಲಿಸಿ ಬಸ್ ಚಾಲಕ ಮತ್ತು ವಾಹಕನನ್ನ ತರಾಟೆಗೆ ತೆಗೆದುಕೊಂಡರು. ಬಸ್ ಕೊರತೆಯ ಬಗ್ಗೆ ವಿದ್ಯಾರ್ಥಿಗಳು ಅಳಲನ್ನ ತೋಡಿಕೊಂಡರು. ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಕರೆ ಮಾಡಿ ಮಾಹಿತಿ ನೀಡಿದರು. ಚಿಕ್ಕೋಡಿ ವಿಭಾಗೀಯ ಅಧಿಕಾರಿಗಳಾದ ಶಶಿಧರ್ ಮರಿದೇವರ್ ಮಠ್ ಇವರಿಗೆ ಮಾಹಿತಿ ನೀಡಿ ವಿದ್ಯಾರ್ಥಿಗಳಿಗಾಗಿ ಹೆಚ್ಚಿನ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸೂಚನೆ ನೀಡಿದರು. ಕೂಡಲೇ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದರು. ಆನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಬಸ್ ಸೌಕರ್ಯ ನೀಡುವ ಬಗ್ಗೆ ಭರವಸೆ ನೀಡಿದರು. ವಿದ್ಯಾರ್ಥಿಗಳಿಗೆ ಇನ್ಮುಂದೆ ಈ ರೀತಿಯ ತೊಂದರೆಯಾದಲ್ಲಿ ನಾನು ಸುಮ್ಮನಿರಲ್ಲ ಎಂದು ಎಚ್ಚರಿಕೆ ನೀಡಿದರು. ಬಸ್ಸಿನ ಬಾಗಿಲಿನಲ್ಲಿ ನೇತಾಡುತ್ತಾ ಸಾಗುವ ವಿದ್ಯಾರ್ಥಿಗಳು ಬಿದ್ದರೆ ಆಗುವ ಅನಾಹುತಕ್ಕೆ ಯಾರು ಹೊಣೆಗಾರ ಎಂದು ಪ್ರಶ್ನಿಸಿದರು. ಇದೊಂದು ಬಸ್ ಬಬ್ಲವಾಡದ ಬಸ್ ನಾನೇ ನೋಡಿ ಈಗ ಮಕ್ಕಳು ಜೋತ್ ಬಿದ್ದ ಬಸ್ ಮಾಡ್ರಿ ಬಿಡ್ರಿ ನೋಡ್ರಿ. ಶಾಸಕ ರಾಜು ಕಾಗೆ ಇವರು ಅಧಿಕಾರ ಸ್ವೀಕರಿಸಿದ ಬಳಿಕ ಕಾಗವಾಡ ಅಥಣಿ ರಾಯಬಾಗ ತಾಲೂಕಿನ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿ ಅವಶ್ಯಕತೆ ಇರುವ ಬಸ್ಗಳ ವ್ಯವಸ್ಥೆ ಕಲ್ಪಿಸಲು ಪ್ರಯತ್ನಿಸುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳು ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬ್ರೇಕ್ನ ನಂತರ ಈ ನ್ಯೂಸ್ ಮತ್ತೆ ಮುಂದುವರಿಯುವುದು. ಉತ್ತರ ಕರ್ನಾಟಕದ ವಿವಿಧ ಭಾಷೆಗಳ ಹೆಮ್ಮೆಯ ಸುದ್ದಿ ವಾಹಿನಿ ಇನ್ ನ್ಯೂಸ್ ವಾಹಿನಿ ಹೊಸ ರೂಪ ಹೊಸ ತಂತ್ರಜ್ಞಾನಗಳೊಂದಿಗೆ ನಿಮ್ಮ ಕೈ ಬೆರಳುಗಳಲ್ಲಿಯೂ ಲಭ್ಯ. ಸೋಷಿಯಲ್ ಮೀಡಿಯಾ ಮೂಲಕ ಕ್ಷಣ ಕ್ಷಣದ ಸುದ್ದಿಗಳೊಂದಿಗೆ ನಿಮ್ಮೊಂದಿಗೆ ನಾವು. ನಮ್ಮ ಫೇಸ್ಬುಕ್ ಐಡಿ ಇನ್ ನ್ಯೂಸ್ ಬೆಳಗಾವಿ ಫಾಲೋ ಮಾಡಿ ಮತ್ತು ವೆಬ್ ಪೇಜ್ ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ತಾಜಾ ಅಪ್ಡೇಟ್ಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ. ಎಲ್ಲಿ ಇರಿ ಎಂತೀರಿ ನಮ್ಮೊಂದಿಗೆ ಕನೆಕ್ಟ್ ಆಗಿರಿ. ಪ್ರಾದೇಶಿಕ ಸುದ್ದಿ ವಾಹಿನಿ ನಿಮ್ಮ ನೆಚ್ಚಿನ ಇನ್ ನ್ಯೂಸ್ ವಾಹಿನಿ. ಬ್ರೇಕ್ನ ನಂತರ ಈ ನ್ಯೂಸ್ಗೆ ಮತ್ತೆ ಸ್ವಾಗತ. ಖಾನಾಪುರ ನ್ಯಾಯಾಲಯದ ನೂತನ ಹಿರಿಯ ಶ್ರೇಣಿಯ ದಿವಾಣಿ ನ್ಯಾಯಾಧೀಶರಾಗಿ ಚಂದ್ರಶೇಖರ್ ತಳವಾರ್ ಅಧಿಕಾರ ಸ್ವೀಕರಿಸಿದರು. ಖಾನಾಪುರ ನ್ಯಾಯಾಲಯದ ನೂತನ ಹಿರಿಯ ಶ್ರೇಣಿಯ ದಿವಾನಿ ನ್ಯಾಯಾಧೀಶರಾಗಿ ನ್ಯಾಯಾಧೀಶ ಚಂದ್ರಶೇಖರ್ ತಳವಾರ್ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಖಾನಾಪುರ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷ ನ್ಯಾಯವಾದಿ ಈಶ್ವರ್ ಘಾಡಿಯವರು ತಮ್ಮ ಬಾರ್ ಅಸೋಸಿಯೇಷನ್ನ ವತಿಯಿಂದ ಸ್ವಾಗತಿಸಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಇನ್ನಿತರ ನ್ಯಾಯವಾದಿಗಳು, ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವಿಜಯಪುರ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿಎಸ್ ಪಾಟೀಲ್ ಅವರು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬಯಲು ಮುಕ್ತ ಶೌಚಾಲಯಕ್ಕೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿ ಜಿಲ್ಲಾದ್ಯಂತ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಈ ವಿಚಾರವಾಗಿ ಸಾಕಷ್ಟು ಮಹಿಳೆಯರು ನಮ್ಮ ಗಮನಕ್ಕೆ ತಂದಿದ್ದಾರೆ. ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಬಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೆಲವು ಹಳ್ಳಿಗಳನ್ನು ವಿಸಿಟ್ ಮಾಡಿ ಬಂದೆ, ಕೆಲವು ಹಾಸ್ಪಿಟಲ್ಗಳನ್ನು, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ವಿಸಿಟ್ ಮಾಡಿ ಬಂದ್ವಿ. ಹಳ್ಳಿ ಪರಿಸ್ಥಿತಿ ತುಂಬಾ ಚಿಂತಾಜನಕವಾದಂಥ ಪರಿಸ್ಥಿತಿ ಕೆಲವೊಂದು ಹಳ್ಳಿಗಳಲ್ಲಿದೆ. ರೋಡ್ ಇರಲಿ, ಡ್ರೈನೇಜ್ ವಾಟರ್ ಇರಲಿ, ಕ್ಲೀನ್ಲಿನೆಸ್ ಇರಲಿ, ಸೊ ಎಲ್ಲದರಲ್ಲೂ ತುಂಬಾ ಡೆಫಿಷಿಯನ್ಸೀಸ್ ಇದಾವೆ. ಅವುಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಬಳಿಕ ಮಾಧ್ಯಮದವರನ್ನುದ್ದೇಶಿಸಿ ಮಾತನಾಡುತ್ತಾ ವಿಜಯಪುರ ಜಿಲ್ಲೆಯ ಕೆಲವು ಹಳ್ಳಿಗಳಿಗೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವೆ. ಕೆಲ ಹಳ್ಳಿಗಳಲ್ಲಿ ತುಂಬಾ ಚಿಂತಾಜನಕವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದ್ದಿದ್ದು ಎದ್ದು ಕಾಣುತ್ತಿದೆ. ಕೆಲವೆಡೆ ಸ್ವಮೋಟೋ ಕೇಸ್ಗಳು ಕೂಡ ರಿಜಿಸ್ಟರ್ ಮಾಡಿದ್ದೇವೆ. ಎಲ್ಲಾದರೂ ಕೂಡ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದರೆ ತಕ್ಷಣವೇ ನಮ್ಮ ಲೋಕಾಯುಕ್ತ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಾರೆ. ಯಾವುದೇ ಸಾರ್ವಜನಿಕರಿಗೆ ಅಧಿಕಾರಿಗಳು ಸಮಸ್ಯೆ ಮಾಡಿದರೆ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತರಬೇಕು ಎಂದರು. ಕೆಲವು ಸ್ವಮೋಟೋ ಕೇಸಸ್ ಅನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇನ್ನು ಸಾರ್ವಜನಿಕವಾಗಿ ಮಹತ್ವ
ಪಡೆಯುವಂತಹ ಲೇಕ್ಸ್ ವಿಷಯದಲ್ಲಿ, ಲೇಕ್ಸ್ಗೆ ಸಿವೇಜ್ ವಾಟರ್ ಹೋಗಿ ಸೇರಿಸ್ತಾ ಇದ್ದಾರಲ್ಲ ಆ ವಿಷಯದಲ್ಲಿ, ಮತ್ತು ಫಾರೆಸ್ಟ್ ರಿಸರ್ವೇಷನ್ ಆಫ್ ಫಾರೆಸ್ಟ್, ಇನ್ಕ್ರೀಸಿಂಗ್ ಫಾರೆಸ್ಟ್ ಕವರ್ ಆ ವಿಷಯದಲ್ಲಿ, ಮತ್ತು ಓಪನ್ ಡೆಫಿಕೇಷನ್ನ ದೂರ ಮಾಡೋದು ಆ ವಿಷಯದಲ್ಲಿ, ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳನ್ನು ಸರಿಯಾಗಿ ನಿರ್ವಹಿಸೋದು, ಅಲ್ಲಿ ಡಾಕ್ಟರ್ಸು ಸರಿಯಾಗಿ ತಮ್ಮ ಡ್ಯೂಟಿ ಮಾಡೋದು, ಮತ್ತು ಈವನ್ ಆಫ್ಟರ್ 5 o'clock ಕೆಲವು ಕಡೆ ಹೇಳಿದರು 5 ಗಂಟೆ ಆದ ನಂತರ ಕೀಲಿ ಹಾಕ್ಕೊಂಡು ಹೋಗಿಬಿಡ್ತಾರೆ, ನಮಗೆ ರಕ್ತ ತಪಾಸ್ ಮಾಡಿಸ್ಕೋಬೇಕು, BP ಚೆಕ್ ಮಾಡಿಸ್ಕೊಳ್ಬೇಕು ಅಂತಂದರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಸೊ ತುಂಬ ತೊಂದರೆ ಆಗ್ತದೆ ಅಂತ ಹೇಳಿದರು. ಆ ದಿಶೆಯಲ್ಲೂ ಕೂಡ ಡೈರೆಕ್ಷನ್ಸ್ ಇಶ್ಯೂ ಮಾಡಿದ್ದೀವಿ, ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಟಿ ಭೂಬಾಲನ್, ಜಿಲ್ಲಾ ಪಂಚಾಯತಿ ಸಿಇಒ ರಿಷಿ ಆನಂದ್, SP ಋಷಿಕೇಶ್ ಸೋನ್ವಾನೆ ಸೇರಿದಂತೆ ಹಲವು ಜನ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕ್ಷುಲ್ಲಕ ವಿಚಾರಕ್ಕೆ ಸಂಬಂಧಿಸಿದಂತೆ ಯುವಕನೋರ್ವನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಧಾರವಾಡ ತಾಲೂಕಿನ ಕಬ್ಬೆನೂರು ಗ್ರಾಮದಲ್ಲಿ ನಡೆದಿದ್ದು, ಹಲ್ಲೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಧಾರವಾಡ ತಾಲೂಕಿನ ಕಬ್ಬೇನೂರು ಗ್ರಾಮದ ಸಂತೋಷ್ ತಳವಾರ್, ಅರವಿಂದ್ ಕೆಂಗಾನೂರು ಎಂಬಾತರು ಶಿವಾನಂದ್ ಮಾದಾರ್ ಎಂಬಾತನ ಮೇಲೆ ಸಾರ್ವಜನಿಕ ಸ್ಥಳದಲ್ಲಿ ಹಲ್ಲೆ ನಡೆಸಿದ್ದಾರೆ. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಯಾವ ಕಾರಣಕ್ಕಾಗಿ ಹಲ್ಲೆ ನಡೆಸಿದ್ದಾರೆ ಎಂಬ ಮಾಹಿತಿ ತಿಳಿದು ಬರಬೇಕಾಗಿದೆ. ಇನ್ನು ಯುವಕರಿಬ್ಬರು ಸೇರಿ ಮನ ಬಂದಂತೆ ಥಳಿಸುತ್ತಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಸಿಸಿಟಿವಿ ದೃಶ್ಯಾವಳಿ ವೈರಲ್ ಆಗಿದೆ. ಆಗಸ್ಟ್ 15ರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ತಿರಂಗ ಅಭಿಯಾನ ಭಾಗವಾಗಿ ಬಿಜೆಪಿ ವಿಜಯಪುರ ನಗರ ಮಂಡಲದ ವತಿಯಿಂದ ನಗರದ ವಿವಿಧೆಡೆ ಮೂರ್ತಿಗಳನ್ನು ಸ್ವಚ್ಛಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ವಿಶ್ವಗುರು ಬಸವಣ್ಣ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ವೀರ ಸಾವರ್ಕರ್, ಸಂತ ಕನಕದಾಸ, ಸಂತ ಸೇವಾಲಾಲ್, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್, ಗಾಂಧಿ ಸರ್ಕಲ್, ಅಹಿಲ್ಯಾಬಾಯಿ ಹೋಳ್ಕರ್, ಅಟಲ್ ಬಿಹಾರಿ ವಾಜಪೇಯಿ, ಬಾಬು ಜಗಜೀವನ್ ರಾವ್ ಸೇರಿದಂತೆ ಇನ್ನಿತರ ಪ್ರಮುಖ ನಾಯಕರ ವೃತ್ತಗಳಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಂಡಿರುವ ತಿರಂಗ ಅಭಿಯಾನದಡಿ ಮಹಾನ್ ನಾಯಕರುಗಳ ಸ್ಮರಣೆಯ ಜೊತೆಗೆ ಆಯಾ ವೃತ್ತಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಮಹಾನ್ ನಾಯಕರುಗಳಿಗೆ ಗೌರವಿಸುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕರೆಗೆ ಓಗೊಟ್ಟು ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದು ನಗರ ಮಂಡಲ ಅಧ್ಯಕ್ಷ ಶಂಕರ್ ಹುಗಾರ್ ತಿಳಿಸಿದರು. ವಿಜಯಪುರ ನಗರದಲ್ಲೂ ಎಲ್ಲ ಮಹಾನ್ ವ್ಯಕ್ತಿಗಳ ಪುತ್ಥಳಿಗಳನ್ನು ಮತ್ತು ಸರ್ಕಲ್ಗಳನ್ನು ಸ್ವಚ್ಛಗೊಳಿಸಿ ಇಂದಿನ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಯಾಗಿ ಏನು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ಸರ್ಕಲ್ಗಳನ್ನು ಸ್ವಚ್ಛ ಮಾಡಿ ನಾಳೆ ಈಗ ನಾಡಿದ್ದು ಮತ್ತು ಅಲಂಕಾರ ಮಾಡಿ. ಈ ಸಂದರ್ಭದಲ್ಲಿ ವಿಜಯಪುರ ನಗರ ಮಂಡಲ ಅಧ್ಯಕ್ಷ ಶಂಕರ್ ಹುಗಾರ್, ಮಹಾನಗರ ಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನ್ ಗಡ್ಗಿ, ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಪಾಪು ಸಿಂಗ್ ರಜಪೂತ್, ಪ್ರವೀಣ್ ಕುಡ್ಗಿ, ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ರಾಜು ಬಿರಾದಾರ್, ಯುವ ಮೋರ್ಚಾ ಅಧ್ಯಕ್ಷರಾದ ಪ್ರವೀಣ್ ಗೊಂದಲ್ಮಠ್, OBC ಮೋರ್ಚಾ ಅಧ್ಯಕ್ಷರಾದ ಅನಂತ್ ಚೌಧರಿ, SC ಮೋರ್ಚಾ ಅಧ್ಯಕ್ಷರಾದ ಪ್ರಕಾಶ್ ಚೌಹಾನ್, ST ಮೋರ್ಚಾ ಅಧ್ಯಕ್ಷರಾದ ಪ್ರವೀಣ್ ನಾಟಿಕರ್, ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಲಕ್ಷ್ಮಿ ಅಕ್ಕ ಕನ್ನೊಳ್ಳಿ, ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಸಂತೋಷ್ ಕೌಟೇಕರ್ ಮತ್ತು ಎಲ್ಲ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರು, ಪಾಂಡು, ಸಾಹುಕಾರ್ ದೊಡ್ಮನಿ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾಷಿಕ ಪರಿಸರ ಇದು ಮಾನವನ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುವ ಮಹತ್ವದ ವಿಷಯವಾಗಿದೆ. ಭಾವನೆಗಳು ಭಾಷೆಯ ಮಾಧ್ಯಮದಿಂದ ವಿಕಸಿತಗೊಳ್ಳುತ್ತವೆ. ಭಾಷೆಯು ಸಂವಹನ, ಇದು ಸದಾ ಸಕ್ರಿಯವಾಗಿರುತ್ತದೆ ಎಂದು ಪ್ರಾಧ್ಯಾಪಕ ರಮೇಶ್ ಸಾಳುಂಕೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮರಾಠಿ ವಿಭಾಗದಲ್ಲಿ ಭಾಷಿಕ ಪರಿಸರ ವಿಷಯದ ಕುರಿತು ವ್ಯಾಖ್ಯಾನವನ್ನ ಆಯೋಜಿಸಲಾಗಿತ್ತು. ಅನ್ನ, ವಸ್ತ್ರ ಮತ್ತು ಆಶ್ರಯದ ಬಳಿಕ ಮನುಷ್ಯನಿಗೆ ಬೇಕಾದ ಅವಶ್ಯಕ ವಸ್ತುವೆಂದರೆ ಅದು ಪುಸ್ತಕವೆಂದು ನಿಪ್ಪಾಣಿಯ ದೇವಚಂದ ಮಹಾವಿದ್ಯಾಲಯದ ಮರಾಠಿ ವಿಭಾಗದ ಪ್ರಮುಖರಾದ ಪ್ರಾಧ್ಯಾಪಕ ರಮೇಶ್ ಸಾಳುಂಕೆ ಹೇಳಿದರು. ವೇದಿಕೆಯ ಮೇಲೆ ಪ್ರಾಧ್ಯಾಪಕರಾದ ಡಾಕ್ಟರ್ ಮನಿಷಾ ನೇಸರ್ಕರ್, ಡಾಕ್ಟರ್ ಚಂದ್ರಕಾಂತ್ ವಾಗ್ಮೋರೆ, ಡಾಕ್ಟರ್ ಮೈನುದ್ದೀನ್ ಮುತವಲ್ಲಿ, ಡಾಕ್ಟರ್ ಸಂಜಯ್ ಕಾಂಬ್ಳೆ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಈ ನ್ಯೂಸ್ ಬೆಳಗಾವಿ. ವಂದನೆಗಳು.